ದೇವರ ಪರಿಶುದ್ಧವಾದ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಈ ದಿನ ಈ ರೀತಿಯಾಗಿ ನಿಮ್ಮ ಶ್ರೇಷ್ಠವಾದ ಮಾತುಗಳನ್ನು ನಿಮ್ಮ ಮಕ್ಕಳೊಂದಿಗೆ ಹಂಚಿಕೊಳ್ಳುವಂತಹ ಭಾಗ್ಯವನ್ನು ನೀವು ಕೊಟ್ಟಿದ್ದೀರಾ. ನಿಮಗೆ ವಂದನೆಗಳು. ಈ ಮಾತುಗಳನ್ನು ಕೇಳುತ್ತಿರುವಂಥವರು ಸ್ವಾಮಿ, ನಿಮಗೋಸ್ಕರ ಇನ್ನೂ ಹೆಚ್ಚಾಗಿ ತಮ್ಮನ್ನು ತಾವು ಪ್ರತ್ಯೇಕಪಡಿಸಿಕೊಂಡು ಜೀವಿಸುವಂತೆ ಸಹಾಯ ಮಾಡಿ. ಹೇಳುವಂಥ ನನಗೆ ಬೇಕಾಗಿರುವಂಥ ನಿಮ್ಮ ಆತ್ಮನ ಸಹಾಯವನ್ನು ನೀವು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇನ್. ಪ್ರಿಯರೇ, ಈ ದಿನ BBTH ಸೆಕೆಂಡ್ ಇಯರ್ ಪಾಠಗಳಲ್ಲಿ ಒಂದು ಪಾಠವನ್ನು ನಾವು ಈ ದಿನ ಧ್ಯಾನಿಸುವರಾಗಿರೋಣ. BBTH ಸೆಕೆಂಡ್ ಇಯರ್, ನಿವಾರಣೆಯಾಗಬೇಕಾದದ್ದು ರೋಗವೋ ಪಾಪವೋ ಎಂಬುದಾಗಿ. ಮತ್ತೆ ನಾನು ಹೇಳ್ತೇನೆ, ನಿವಾರಣೆಯಾಗಬೇಕಾದದ್ದು ರೋಗವೋ ಪಾಪವೋ. ರೋಗ ಅಂದ ಕೂಡಲೇ ನಮಗೆ ನೆನಪು ಬರುವಂಥದ್ದು ಡಾಕ್ಟರ್. ನಿವಾರಣೆ ಅಂದ ಕೂಡಲೇ ನಮಗೆ ನೆನಪು ಬರುವಂಥದ್ದು ಔಷಧಿ. ನಿವಾರಣೆ ಆಗಬೇಕಾಗಿರುವಂಥದ್ದು ಪಾಪನ ಅಥವಾ ರೋಗನ. ಮನುಷ್ಯನು ಈ ಲೋಕದಲ್ಲಿ ಹುಟ್ಟುವಾಗ ಹುಟ್ಟಿದಂಥ ಮನುಷ್ಯನು ಒಂದಲ್ಲ ಒಂದು ದಿನ ಈ ಲೋಕವನ್ನು ಬಿಡಲೇಬೇಕು, ಅಂದರೆ ಮರಣ ಹೊಂದಲೇಬೇಕು, ಸಾಯಲೇಬೇಕು. ಲೋಕವನ್ನು ಬಿಟ್ಟಂತಹ ಈ ಮನುಷ್ಯ, ಲೋಕವನ್ನು ಬಿಡುವಂತಹ ಈ ಮನುಷ್ಯ ಹೇಗೆ ಸಾಯ್ತಾರೆ ಅಂತಂದರೆ, ಅನೇಕರು ಅನೇಕ ವಿಧವಾಗಿ ಲೋಕದಲ್ಲಿ ಪ್ರಾಣ ಬಿಡುವಂಥದ್ದನ್ನು ನಾವು ಕಾಣಬಹುದು. ಒಬ್ಬರು ಆಕ್ಸಿಡೆಂಟ್ ಮೂಲಕವಾಗಿ ಪ್ರಾಣ ಬಿಡ್ತಾರೆ, ಒಬ್ಬರು ವಯಸ್ಸಾಗಿ ಮುಪ್ಪಿನಲ್ಲಿ ಪ್ರಾಣವನ್ನು ಬಿಡ್ತಾರೆ, ಇನ್ನೂ ಕೆಲವರು ಅನಾರೋಗ್ಯದಿಂದ ಪ್ರಾಣಗಳನ್ನು ಬಿಡುತ್ತಿರ್ತಾರೆ. ಆದರೆ ಮನುಷ್ಯನಿಗೆ ಆರೋಗ್ಯವಿದ್ದರೂ ಅನಾರೋಗ್ಯವಿದ್ದರೂ, ಬಲವಿದ್ದರೂ ಬಲವಿಲ್ಲದಿದ್ದರೂ, ಜ್ಞಾನವಿದ್ದರೂ ಜ್ಞಾನವಿಲ್ಲದಿದ್ದರೂ, ಏನಿದ್ದರೂ ಏನಿಲ್ಲದೆ ಹೋದರೂ ಕೂಡ ಒಂದಲ್ಲ ಒಂದು ದಿನ ಈ ಭೂಮಿಯನ್ನು, ಈ ಲೋಕವನ್ನು ಬಿಡಲೇಬೇಕು. ಇದು ಸತ್ಯ, ಇದು ಸತ್ಯವಾದ ಮಾತು. ಆದರೆ ಮನುಷ್ಯನು ಹೇಗೂ ಈ ಲೋಕವನ್ನು ಬಿಡಬೇಕಾಗಿರಬೇಕಾದರೆ ಮತ್ತೆ ನಿವಾರಣೆ ಆಗಬೇಕಾದದ್ದು ಏನು? ಪಾಪವಾ ರೋಗವಾ? ರೋಗ ಎನ್ನುವಂಥದ್ದು ದೇಹಕ್ಕೆ ಸಂಬಂಧಪಟ್ಟದ್ದು. ರೋಗ ಎನ್ನುವಂಥದ್ದು ಶರೀರಕ್ಕೆ ಸಂಬಂಧಪಟ್ಟದ್ದು. ಶರೀರಕ್ಕೆ ರೋಗ. ಮತ್ತು ಪಾಪ ಎನ್ನುವಂಥದ್ದು ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟದ್ದು. ಮತ್ತು ಯಾವುದು ಪ್ರಾಮುಖ್ಯ? ಆತ್ಮವಾ ಶರೀರನ? ಆತ್ಮ ಪ್ರಾಮುಖ್ಯನ ಶರೀರ ಪ್ರಾಮುಖ್ಯನ ಅಂತಂದರೆ ಎರಡೂ ಮುಖ್ಯನೇ. ಈ ಲೋಕದಲ್ಲಿ ಬದುಕೋದಕ್ಕೆ ನಮಗೆ ಶರೀರ ಬೇಕು, ಪರಲೋಕದಲ್ಲಿ ದೇವರಲ್ಲಿ ನಾವು ಜೀವಿಸೋದಕ್ಕೆ ಆತ್ಮ ಬೇಕು. ಆದರೆ ಇವೆರಡರಲ್ಲೂ ಕೂಡ ಯಾವುದು ಮುಖ್ಯ? ಇವೆರಡರಲ್ಲೂ ಕೂಡ ಯಾವುದು ಶ್ರೇಷ್ಠವಾದದ್ದು? ಇವೆರಡರಲ್ಲೂ ಕೂಡ ಯಾವುದು ಮಿಗಿಲಾದದ್ದು ಎಂಬುದಾಗಿ ನಾವು ಸತ್ಯವೇದದಲ್ಲಿ ದೇವರನ್ನು ಕೇಳುವುದಾದರೆ, ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಚನವಾಗಿದೆ. 6ನೇ ಅಧ್ಯಾಯ 63ನೇ ವಚನದಲ್ಲಿರುವಂಥ ಮಾತು ಏನು ಬರೆಯಲ್ಪಟ್ಟಿದೆ ಅಂತಂದರೆ, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಎಂಬುದಾಗಿ. ಬದುಕಿಸುವಂಥದ್ದು ಆತ್ಮ, ಶರೀರವು ಅಥವಾ ಮಾಂಸವು, ದೇಹವು ಯಾವುದಕ್ಕೂ ಬರುವುದಿಲ್ಲ ಅಂತಂದರೆ ಅದರಿಂದ ಪ್ರಯೋಜನವೂ ಏನೂ ಇಲ್ಲ. ಪ್ರಯೋಜನವೇನೂ ಇಲ್ಲ ಅಂತಂದರೆ, ಈ ಭೂಮಿಯ ಮೇಲೆ ಬದುಕುವವರೆಗೂ ಮಾತ್ರ ಈ ದೇಹ ಬೇಕು. ಭೂಮಿಯನ್ನು ಬಿಟ್ಟ ನಂತರ ಈ ದೇಹದ ಅವಶ್ಯಕತೆ ಇಲ್ಲ. ಈ ಭೂಮಿಯ ನಂತರ ಈ ದೇಹ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬದುಕಿಸುವಂಥದ್ದು ಏನು ಅಂತಂದರೆ ಆತ್ಮ. ಬದುಕಿಸುವಂಥದ್ದು, ಜೀವಿಸುವಂಥದ್ದು ಆತ್ಮ. ಮಾಂಸ ಯಾವುದಕ್ಕೂ ಬರೋದಿಲ್ಲ. ರೋಗ ಎನ್ನುವಂಥದ್ದು ಮಾಂಸಕ್ಕೆ ಸಂಬಂಧಪಟ್ಟದ್ದು, ರೋಗ ಎನ್ನುವಂಥದ್ದು ಶರೀರಕ್ಕೆ ಸಂಬಂಧಪಟ್ಟದ್ದು. ಶರೀರಕ್ಕೆ ಸಂಬಂಧಪಟ್ಟಂತಹ ಈ ರೋಗ ಏನಾದರೂ ಇದೆಯಲ್ಲ, ಈ ರೋಗ ಶರೀರದೊಂದಿಗೆ ಮಣ್ಣಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಕ್ಯಾನ್ಸರ್ ಬಂದಿದೆ,
ದುಡ್ಡು ಖರ್ಚು ಮಾಡಿ, ಹಣ ಖರ್ಚು ಮಾಡಿ, ಬಹಳ ವೆಚ್ಚ ಮಾಡಿ, ಎಲ್ಲ ಮಾಡಿ ಆ ಕ್ಯಾನ್ಸರ್ ಏನಾದರೂ ರೋಗ, ಕಾಯಿಲೆ ಇದೆಯಲ್ಲ ಅದನ್ನು ವಾಸಿ ಮಾಡಿಕೊಂಡ್ರು. ವಾಸಿ ಆಯಿತು. ವಾಸಿ ಆಗಿದೆ ಅಂತಂದ ಮೇಲೆ ಇನ್ನು ಒಂದು 5-6 ವರ್ಷ ಬದುಕ್ತಾನೆ ಅನ್ನುವಂಥ ಗ್ಯಾರಂಟಿ ಕೊಡಬಹುದಾ ಅಂತಂದರೆ ಇಲ್ಲ. ಮನುಷ್ಯನ ಜೀವನಕ್ಕೆ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲದೇ ಇರುವಂಥ ಪ್ರಾಣಿ ಅಥವಾ ಗ್ಯಾರಂಟಿ ಇಲ್ಲದೇ ಇರುವಂಥದ್ದು ಏನಾದರೂ ಭೂಮಿಯ ಮೇಲಿದೆ ಅಂತಂದರೆ ಅದು ಮನುಷ್ಯನ ಜೀವನವೂ ಬಿಟ್ಟರೆ ಬೇರೆ ಇನ್ಯಾವುದೂ ಅಲ್ಲ. ಮನುಷ್ಯನ ಜೀವನಕ್ಕೆ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲದೇ ಇರುವಂತಹ ಈ ಮನುಷ್ಯನ ಜೀವನಕ್ಕೆ ರೋಗವಿದ್ದರೂ ಮನುಷ್ಯನ ಪ್ರಾಣ ಬಿಡ್ತಾನೆ, ರೋಗವಿಲ್ಲದೆ ಹೋದರೂ ಕೂಡ ಮನುಷ್ಯನು ಪ್ರಾಣ ಬಿಡ್ತಾನೆ. ಆದರೆ ಮುಖ್ಯವಾದದ್ದು, ಪ್ರಾಮುಖ್ಯವಾದದ್ದು, ಪರಿಶುದ್ಧವಾದದ್ದು, ಜೀವಿಸುವಂಥದ್ದು ಆತ್ಮವೇ. ಆತ್ಮವೇ. ಈ ಆತ್ಮಕ್ಕೆ ಹಿಡಿದಿರುವಂಥ ರೋಗದ ಹೆಸರೇ ಪಾಪ. ಪಾಪ. ಹಾಗಾಗಿ ಪಾಪವನ್ನು ಕುರಿತು ಅಥವಾ ಪಾಪಕ್ಕೆ ಭಿನ್ನ ಪದ, ಪಾಪಕ್ಕೆ ಅಪೋಸಿಟ್ ವರ್ಡ್ ಆಗಿರುವಂಥ ಪರಿಶುದ್ಧತೆಯನ್ನು ಕುರಿತು ಸತ್ಯವೇದದಲ್ಲಿ ದೇವರು ಏನು ಬರೆಸ್ತಿದ್ದಾರೆ ಎನ್ನುವಂಥದ್ದನ್ನು ನಾವು ಒಮ್ಮೆ ಸತ್ಯವೇದದಲ್ಲಿ ನಾವು ಕೆಲವು ಮಾತುಗಳಿಂದ ನೋಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ 15ನೇ ವಚನ ಓದಿಕೊಳ್ಳೋಣ. 14-15 ವಚನ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಪೌಲನೆಂಬಂತಹ ಅಪೊಸ್ತಲನು ಇಬ್ರಿಯರಿಗೆ ಬರೆಯುತ್ತಾ ಹೇಳ್ತಿದ್ದಾರೆ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ. ಏನು ಹೊಂದಬೇಕು? ಪರಿಶುದ್ಧತೆಯನ್ನು ಹೊಂದಬೇಕು. ಈ ಪರಿಶುದ್ಧತೆ ಯಾವುದಕ್ಕೆ ಸಂಬಂಧಪಟ್ಟದ್ದು? ಆತ್ಮಕ್ಕೆ ಸಂಬಂಧಪಟ್ಟದ್ದು. ಆತ್ಮಕ್ಕೆ ಸಂಬಂಧಪಟ್ಟಂಥ ಈ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಮ್ಮಲ್ಲಿ ಪರಿಶುದ್ಧತೆ ಇಲ್ಲದೆ ಹೋದರೆ ನಾವು ಪರಲೋಕಕ್ಕೆ ಸೇರುವುದಿಲ್ಲ. ನಮ್ಮಲ್ಲಿ ಪರಿಶುದ್ಧತೆ ಕಾಣದೆ ಹೋದರೆ, ಇಲ್ಲದೆ ಹೋದರೆ ದೇವರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮನುಷ್ಯನಿಗೆ ಯಾವುದು ಮುಖ್ಯ? ದೇಹವೋ ಆತ್ಮವೋ? ದೇಹವೋ ಆತ್ಮವೋ ಮನುಷ್ಯನಿಗೆ ಮುಖ್ಯ ಅಂತಂದರೆ ಆತ್ಮ ಮುಖ್ಯ. ದೇವರ ಬಳಿಗೆ ಸೇರುವಂತಹ ಆತ್ಮವು ಮುಖ್ಯ. ದೇವರನ್ನು ಕಾಣುವಂತಹ ಆ ಲೋಕವು ಮುಖ್ಯ. ಆ ಲೋಕಕ್ಕೆ ಸೇರುವಂಥ ಆತ್ಮವೇ ಪ್ರಾಮುಖ್ಯ. ಯಾಕೆಂತಂದರೆ ರೋಗವು ಎಲ್ಲ ಮನುಷ್ಯನಿಗೆ ಬರುವಂಥದ್ದಾಗಿದೆ. ಕೆಲವೊಬ್ಬರು ರೋಗದಿಂದ ಸಾಯ್ತಾರೆ, ಇನ್ನು ಕೆಲವರು ರೋಗವಿಲ್ಲದೇನೂ ಕೂಡ ಸಾಯ್ತಾರೆ. ಆದರೆ ಸಾವು ಎನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಅದು ಖಚಿತ. ಅವನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಪ್ರಕೃತಿಯ ಧರ್ಮ, ನಿಯಮವಾಗಿದೆ. ಹಾಗಾಗಿ ಮನುಷ್ಯನಿಗೆ ರೋಗವಿದ್ದರೂ ಸಾಯ್ತಾನೆ, ರೋಗವಿಲ್ಲದೇ ಇದ್ದರೂ ಸಾಯ್ತಾನೆ. ಆದರೆ ಮನುಷ್ಯನ ಒಳಗೆ, ದೇಹದ ಒಳಗಿರುವಂಥ ಆತ್ಮಕ್ಕೆ ಪಾಪವೆಂಬ ರೋಗವಿದ್ದರೆ ಅವನು ಪರಲೋಕಕ್ಕೆ ಸೇರಲಿಕ್ಕೆ ಸಾಧ್ಯವಿಲ್ಲ. ಪಾಪವೆಂಬಂಥ ರೋಗವಿದ್ದರೆ ಅವನು ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿವಾರಣೆ ಆಗಬೇಕಾದದ್ದು ಏನು? ವಾಸಿ ಆಗಬೇಕಾದದ್ದು ಏನು? ಔಷಧಿ ಬೇಕಾಗಿರುವಂಥದ್ದು ಯಾವುದಕ್ಕೆ? ಯಾರಿಗೆ? ದೇಹಕ್ಕ, ಆತ್ಮಕ್ಕ ಅಂತಂದರೆ ಆತ್ಮಕ್ಕೆ ಹಿಡಿದ ರೋಗಕ್ಕೆ ಔಷಧಿ ಬೇಕು. ಆತ್ಮಕ್ಕೆ ಹಿಡಿದ ಪಾಪವೆಂಬ ರೋಗಕ್ಕೆ ಔಷಧಿ ಬೇಕು. ಅದಕ್ಕೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿರಿ ಎಂಬುದಾಗಿ ಅಪೊಸ್ತಲನಾದಂಥ ಪೌಲನು ಇಬ್ರಿಯರಿಗೆ ಹೇಳ್ತಿದ್ದಾರೆ. ಇನ್ನೂ ಒಂದು ಮಾತನ್ನು ನಾವು ನೋಡಿಕೊಳ್ಳುವುದಾದರೆ, ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. 1ನೇ ಅಧ್ಯಾಯ 14ನೇ ವಚನ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಸೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಿನ್ನನ್ನು ನನ್ನನ್ನು ಎತ್ತಂಥ ದೇವರು, ನನಗೆ ಉಸಿರನ್ನು ಕೊಟ್ಟಂಥ ದೇವರು ಏನಾಗಿದ್ದಾನೆ ಅಂತಂದರೆ ಪರಿಶುದ್ಧನು. ಹೀ ಈಸ್ ಹೋಲಿ. ಆತನು ಪರಿಶುದ್ಧನಾಗಿರುವುದರಿಂದ ಆತನಿಗೆ ಜನಿಸಿದಂಥ ನೀವು, ಆತನ ಮೂಲಕವಾಗಿ ಕರೆಯಲ್ಪಟ್ಟಂಥ ನೀವು, ನಾವು ಆತನ ಮೂಲಕವಾಗಿ ವಾಕ್ಯವನ್ನು ಕೇಳುತ್ತಿರುವಂಥ ನೀವು, ನಾವು ಪರಿಶುದ್ಧರಾಗಿರಬೇಕು. ಪರಿಶುದ್ಧತೆ, ಪರಿಶುದ್ಧತೆ, ಪರಿಶುಭ್ರತೆ ಯಾವುದಕ್ಕೆ? ಇದು ಆತ್ಮಕ್ಕೆ ಬೇಕು ಪರಿಶುದ್ಧತೆ, ದೇಹಕ್ಕಲ್ಲ. ಆತ್ಮಕ್ಕೆ ಬೇಕು ಪರಿಶುದ್ಧತೆ.
ಪರಲೋಕಕ್ಕೆ ಸೇರಲಿಕ್ಕೆ ಬೇಕಾಗಿರುವಂಥ ಆತ್ಮಕ್ಕೆ ಬೇಕು ಪರಿಶುದ್ಧತೆ. ಆ ಆತ್ಮಕ್ಕೆ ಈ ದಿನ ಏನಾಗ್ಬಿಟ್ಟಿದೆ ಅಂತಂದ್ರೆ ರೋಗ ಹಿಡಿದಿದೆ. ಚೆನ್ನಾಗಿ ಒಂದು ಗಿಡ ಬೆಳೀತಿದೆ ಅಂತ ಅಂದ್ಕೊಳ್ಳಿ, ಆ ಬೆಳೆಯುತ್ತಿರುವಂಥ ಗಿಡಕ್ಕೆ ಹುಳ ಹಿಡಿದಿದೆ. ಹುಳ ಹಿಡಿದಾಗ ಅದಕ್ಕೇನು ಮಾಡ್ತಾರೆ, ಔಷಧಿ ಹೊಡಿತಾರೆ. ಯಾಕೆಂತಂದರೆ ಅದು ಬೆಳೀತಿದೆ, ಒಳ್ಳೆ ಫಲವನ್ನು ಕೊಡುತ್ತೆ. ಅದು ಒಳ್ಳೆ ಫಲಗಳನ್ನು ಕೊಡುವಂಥ ಗಿಡಕ್ಕೆ ಈ ರೀತಿಯಾಗಿ ಹುಳಗಳು ಬಿದ್ದಾಗ ಅದು ಬೆಳಿಲಿಕ್ಕೆ ಸಾಧ್ಯವಾಗೋದಿಲ್ಲ, ಅದರಲ್ಲಿ ಬೆಳವಣಿಗೆ ಹೇಳೋದಿಲ್ಲ. ಕೆಲವು ದಿನಗಳಾದ ಮೇಲೆ ಒಣಗೋಗುತ್ತೆ, ಸತ್ತೋಗುತ್ತೆ. ಇದು ಹೇಗೆ ಸತ್ಯವೋ ಪ್ರಿಯರೇ, ನಮ್ಮಲ್ಲೂ ಕೂಡ ದೇವರಿಟ್ಟಿರುವಂಥ ಈ ಆತ್ಮವೇನಾದರೂ ಇದೆಯಲ್ಲ ಪ್ರಿಯರೇ, ಇದಕ್ಕೂ ಕೂಡ ಪಾಪವೆಂಬ ರೋಗ ಬಿಡುತ್ತದೆ. ಆ ರೋಗದಿಂದ ನಾವು ದೂರವಾಗಬೇಕು, ಆ ರೋಗದಿಂದ ನಮ್ಮನ್ನು ನಾವು ಬಿಡಿಸಿಕೊಳ್ಳಬೇಕು, ಆ ರೋಗಕ್ಕೆ ಔಷಧಿಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಯಾವ ಭೇದವೂ ಇಲ್ಲ, ಎಲ್ಲರೂ ಪಾಪ ಮಾಡಿದ್ದಾರೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಭಕ್ತನಾದಂಥ ಪೌಲರವರು ಮಾತನಾಡ್ತಾ ಹೇಳ್ತಾರೆ ಪ್ರಿಯರೇ. 3ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನದಿಂದ ನಾವು ಓದೋದಾದರೆ, ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಏನು ಮಾಡಿದ್ದಾರೆ? ಎಲ್ಲರೂ ಪಾಪ ಮಾಡಿದ್ದಾರೆ. ದೇಹಕ್ಕೆ ರೋಗವಿಲ್ಲದೆ ಇರುವಂಥ ಮನುಷ್ಯನು ಬೇಕಾದರೆ ಈ ಭೂಮಿಯ ಮೇಲೆ ನಮಗೆ ಕಾಣಿಸಬಹುದು. ದೇಹಕ್ಕೆ ರೋಗವಿಲ್ಲದೆ ಇರುವಂಥ ಮನುಷ್ಯನೊಂದು ವೇಳೆ ಕಾಣಿಸಬಹುದು, ಆದರೆ ಆತ್ಮಕ್ಕೆ ರೋಗವಿಲ್ಲದೆ ಇರುವಂಥವನು ಭೂಮಿಯ ಮೇಲೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪೌಲನು ಹೇಳ್ತಿದ್ದಾನೆ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಮನುಷ್ಯರಿಗೆ ಪ್ರಿಯರೇ ದೇಹದ ಮೇಲೆ ಇಂಟ್ರೆಸ್ಟ್ ಜಾಸ್ತಿ, ಆತ್ಮದ ಮೇಲೆ ಇಂಟ್ರೆಸ್ಟ್ ಇಲ್ಲ. ಆತ್ಮದ ಮೇಲೆ ಯಾವುದೇ ರೀತಿಯಾದಂಥ ಕಾಳಜಿ ಅವರಿಗಿಲ್ಲ. ಯಾವುದರ ಮೇಲೆ? ದೇಹದ ಮೇಲೆ. ಎಷ್ಟೊತ್ತು ದೇಹದ ಮೇಲೆ. ರೀಸೆಂಟಾಗಿ ಒಂದು ಇಂಟರ್ವ್ಯೂಯಲ್ಲಿ ಪ್ರಿಯರೇ ಒನ್ ಆಫ್ ದಿ ಅಮೆರಿಕನ್ ಸಿಟಿಸನ್, ಅಮೆರಿಕಾದಲ್ಲಿರುವಂಥ ಒಂದು ವ್ಯಕ್ತಿ ಮುಂಬೈಗೆ ಬಂದಿದ್ದ. ಹಿ ಈಸ್ ಅ ವೆರಿ ಹೆಲ್ತ್ ಕಾನ್ಷಿಯಸ್ ಇರುವಂಥ ವ್ಯಕ್ತಿ. ಹೆಲ್ತ್ ಕಾನ್ಷಿಯಸ್ ಅಂತಂದರೆ ಪ್ರತಿಯೊಂದು ಅವನು ತಿನ್ನುವುದರಲ್ಲೂ, ಎಲ್ಲಿಗಾದರೂ ಹೋಗೋ ಪ್ರತಿಯೊಂದರಲ್ಲೂ ಕೂಡ ಹೆಲ್ದಿಯಾಗಿರೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಸೊ ಈ ರೀತಿಯಾಗಿ ಒಂದು ಇಂಟರ್ವ್ಯೂಯಲ್ಲಿ ಇಂಡಿಯಾಗೆ ಬಂದು, ಇಂಡಿಯಾದಲ್ಲಿರುವಂಥ ಮುಂಬೈಯಲ್ಲಿ ಇಂಟರ್ವ್ಯೂ ಕೊಡ್ತಿರ್ಬೇಕಾದ್ರೆ ಇಂಟರ್ವ್ಯೂ ಮಧ್ಯದಲ್ಲಿ ಎದ್ದೋಗ್ಬಿಡ್ತಾರೆ. ಮೋಸ್ಟ್ ಪ್ರಾಬಬ್ಲಿ ತುಂಬ ಜನ ನೋಡಿರ್ಬೋದು ಇದನ್ನು. ಮಧ್ಯದಲ್ಲಿ ಎದ್ದೋಗ್ಬಿಡ್ತಾನೆ. ಯಾಕೆ ಎದ್ದೋಗಿದ್ದಾನೆ ಅಂತಂದರೆ, ದ ಪ್ಯೂರಿಟಿ ಆಫ್ ಏರ್, ಗಾಳಿಯಲ್ಲಿರುವಂಥ ಪರಿಶುದ್ಧತೆ ಏನಾದರೂ ಇದೆಯಲ್ಲ ಅದು ಕಡಿಮೆ ಇದೆಯಂತೆ. ಇಲ್ಲಿ ಮುಂಬೈಯಲ್ಲಿ ಮಲಿನ ಜಾಸ್ತಿ ಇದೆ, ಪೊಲ್ಯೂಷನ್ ಜಾಸ್ತಿ ಇದೆ, ಕ್ವಾಲಿಟಿ ಕಡಿಮೆ ಇದೆ ಅಂತೇಳಿ ನನಗೆ ಇಲ್ಲಿ ಇರ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಆ ಇಂಟರ್ವ್ಯೂ ಬಿಟ್ಟು ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟು ಎದ್ದೋಗ್ಬಿಟ್ಟ. ಅಂದರೆ ಆತನ ದೇಹದ ಮೇಲೆ ಆತನ ತೆಗೆದುಕೊಳ್ಳುತ್ತಿರುವಂಥ ಇಂಟ್ರೆಸ್ಟ್ ನೋಡಿ ಪ್ರಿಯರೇ. ಆತನ ದೇಹವಂದರೆ ಆತನಿಗೆ ಎಷ್ಟು ಪ್ರೀತಿ ಅಂತಂದರೆ, ಗಾಳಿಯನ್ನು ನೋಡಿ ಗಾಳಿ ಸರಿಯಾಗಿದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡಿ ಅದು ಸರಿಯಾಗಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಎದ್ದೋಗ್ಬಿಟ್ಟ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಐ ಆಮ್ ನಾಟ್ ಟೆಲಿಂಗ್ ದಿಸ್ ಇಸ್ ರಾಂಗ್. ಬಟ್ ದೇಹವನ್ನು ಕುರಿತು ಅಷ್ಟು ಯೋಚನೆ ಮಾಡುತ್ತಿರುವಂಥ ಮನುಷ್ಯ, ದೇಹ ಸರಿಯಾಗಿದ್ರೇ ನಾನು ಉಳಿಯಬೇಕು, ಸರಿಯಾಗಿದ್ರೇ ನಾನು ಬದುಕಬಲ್ಲೆ, ಸರಿಯಾಗಿದ್ರೇ ನಾನು ಜೀವಿಸುವುದಕ್ಕೆ ಸಾಧ್ಯ ಎಂದು ಇಷ್ಟಾಗಿ ಯೋಚನೆ ಮಾಡುತ್ತಿರುವಂಥ ವ್ಯಕ್ತಿ, ಮನುಷ್ಯ ಆ ದೇಹವನ್ನು ನಡೆಸುತ್ತಿರುವಂಥ ಆತ್ಮದ ಬಗ್ಗೆ ಯೋಚನೆ ಇಲ್ಲ. ಆ ದೇಹವನ್ನು ನಡೆಸುತ್ತಿರುವಂಥ ಒಳಗಿರುವಂಥ ಆ ಶಕ್ತಿಯ ಬಗ್ಗೆ ಯೋಚನೆ ಮಾಡ್ತಿಲ್ಲ ಪ್ರಿಯರೇ. ಇವತ್ತು ನಾವು ಮಾತನಾಡಿಕೊಳ್ಳುವಂಥದ್ದು ಆತ್ಮದ ಬಗ್ಗೆ, ಇವತ್ತು ನಾವು ಯೋಚನೆ ಮಾಡುತ್ತಿರುವಂಥದ್ದು ಪಾಪವೆಂಬ ರೋಗದ ಬಗ್ಗೆ, ಇವತ್ತು ನಾವು ಮಾತನಾಡಿಕೊಳ್ಳುವಂಥದ್ದು ಆತ್ಮಕ್ಕೆ ಹಿಡಿದ ರೋಗದ ಬಗ್ಗೆ. ಆತ್ಮಕ್ಕೂ ರೋಗ ಹಿಡಿದಿದೆ. ಅದಕ್ಕೆ ಪೌಲನು ಹೇಳ್ತಿದ್ದಾನೆ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ದೇವರಿಗೆ ಒಂದು ಮಹಿಮೆ ಇದೆ, ದೇವರದ ಒಂದು ಪರಿಶುದ್ಧತೆ ಇದೆ. ನಾವಾಗಲೇ ನೋಡಿಕೊಂಡವು ಪೇತ್ರನ ಗ್ರಂಥದಲ್ಲಿ. ಏನಾ ಮಹಿಮೆ? ಪರಿಶುದ್ಧತೆ. ಆ ಪರಿಶುದ್ಧತೆಯನ್ನು ಕಳ್ಕೊಂಡಿದ್ದಾರೆ ಜನಗಳು, ಆ ಪರಿಶುದ್ಧತೆಯನ್ನು ಹೊಂದದೇ ಹೋಗಿದ್ದಾರೆ ಜನಗಳು, ಆತನ ಮಕ್ಕಳಾಗಿರುವಂಥವರು. ಅದಕ್ಕೆ ಹೇಳ್ತಿದ್ದಾರೆ, ಆತನ ಪರಿಶುದ್ಧತೆ ಹೊಂದದೆ ಎಲ್ಲರೂ ಪಾಪ ಮಾಡಿದ್ದಾರೆ. ಕಮಿಟೆಡ್ ಟು ಸಿನ್, ಪಾಪ ಮಾಡಿದ್ದಾರೆ. ಅದಕ್ಕೆ ಪಾಪ ಮಾಡಿ ಏನಾಗ್ಬಿಟ್ಟಿದ್ದಾರೆ? ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಪ್ರಾರಂಭ ಮನುಷ್ಯರಾಗಿರುವಂಥ ಆದಾಮನು ಮತ್ತು ಹವ್ವಳು ಪಾಪ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತು. ಏನ ಪಾಪ? ಆಜ್ಞೆಯನ್ನು ಮೀರುವಂಥದ್ದು. ದೇವರು ಕೊಟ್ಟಂತಹ ಆಜ್ಞೆಯನ್ನು ಮೀರುವಂಥದ್ದೇ ಪಾಪ. ಪಾಪ ಮಾಡಿದ್ದಾರೆ. ಪಾಪ ಮಾಡಿದ ನಂತರ ಆ ಪಾಪ ಅವರೊಂದಿಗೆ ನಿಲ್ಲಿಲ್ಲ ಪ್ರಿಯರೇ, ನಿಲ್ಲಲಿಲ್ಲ. ಆದಾಮ್ ಹವ್ವಳಿಗೆ
ಕಾಯಿನನು ಮತ್ತು ಹೇಬೇಳನೆಂಬಂತೆ ಇಬ್ಬರು ಮಕ್ಕಳು ಹುಟ್ಟಿದಾಗ ಇವರಿಬ್ಬರು ಕೂಡ ಒಂದು ದಿನ ದೇವರಿಗೆ ಹೋಮವನ್ನು ಅರ್ಪಿಸ್ತಾರೆ. ಆದರೆ ದೇವರು ಮೆಚ್ಚುವಂಥದ್ದು ಹೇಬೇಲನದು ಮಾತ್ರ, ಕಾಯಿನದು ದೇವರಿಗೆ ಇಷ್ಟ ಆಗಲ್ಲ. ಆವಾಗ ಕಾಯಿನನು ಬೇಜಾರು ಮಾಡ್ಕೊಂಡಿರ್ತಾನೆ, ಕಾಯಿನನು ಕೋಪಗೊಂಡಿರಬೇಕಾದರೆ ಕಾಯಿನನ ಬಳಿಗೆ ದೇವರು ಬಂದು ಮಾತನಾಡುವಂಥ ಆ ಕೆಲವು ಮಾತುಗಳನ್ನು ನಾವೊಮ್ಮೆ ನೋಡೋಣ ಪ್ರಿಯರೇ. ಆದಿಕಾಂಡ 4ನೇ ಅಧ್ಯಾಯ, ಆದಿಕಾಂಡ 4ನೇ ಅಧ್ಯಾಯ 5ನೇ ವಚನವನ್ನು ಓದೋಣ. 5ನೇ ವಚನದಿಂದ, ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡು ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕೆಂದು ಹೇಳಿದನು. ದೇವರು ಕಾಯಿನನಿಗೆ ಕೊಡುತ್ತಿರುವಂಥ ಹಿತೋಪದೇಶ ಅಥವಾ ಒಳ್ಳೆಯ ಸಂದೇಶವೇನಂತಂದರೆ, ಕಾಯಿನನೇ, ನೀನೊಂದು ವೇಳೆ ಒಳ್ಳೆಯ ಕೆಲಸ ಮಾಡಿದಿದ್ರೆ ನಿನ್ನ ತಲೆ ಎತ್ಕೊಳ್ತಿದ್ದಲ್ಲ. ನೀನು ಒಳ್ಳೆ ಕೆಲಸ ನಿಜವಾಗ್ಲೂ ಮಾಡಿದಿದ್ರೆ ನಿನ್ನ ತಲೆ ಎತ್ಕೊಳ್ತಿದ್ದೆ. ಇವಾಗ ನೀನು ಯಾಕೆ ನಿನ್ನ ತಲೆ ತಗ್ಗಿಸ್ಕೊಂಡಿದ್ಯಾ? ನೀನು ಯಾವಾಗಾದರೆ ಪಾಪ ಮಾಡುವಂಥದ್ದು ಅಥವಾ ನೀನು ಯಾವಾಗಾದರೆ ತಪ್ಪು ಮಾಡುವುದು ಶುರು ಮಾಡ್ತೀಯಲ್ಲ, ಆವಾಗ ಪಾಪ ಬರುತ್ತೆ. ಎಲ್ಲಿ ನಿಂತಿದೆ ಅಂತ ಅದು? ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿದೆ. ಅದು ರೆಡಿಯಾಗಿದೆ, ಸಿದ್ಧವಾಗಿದೆ. ಯಾಕೆ? ಹಾಳು ಮಾಡಲಿಕ್ಕೆ. ಯಾಕೆ? ದೇವರಿಂದ ದೂರ ಮಾಡಲಿಕ್ಕೆ. ಏನು ರೆಡಿಯಾಗಿದೆ? ಪಾಪವು. ಭಯಂಕರವಾದದ್ದು ಪ್ರಿಯರೇ ಪಾಪ. ದೇವರಿಂದ ತನ್ನ ಮಕ್ಕಳಾಗಿರುವಂಥ ನಮ್ಮನ್ನು ದೂರ ಮಾಡುವಂಥದ್ದು ಪಾಪ. ದೇವರಿಗೆ ವ್ಯತಿರೇಕವಾಗಿ ಜೀವಿಸುವಂತೆ ಮಾಡುವಂಥದ್ದು ಪಾಪ. ಇಂತಹ ಪಾಪವು ಕಾಯಿನನನ್ನು ಆವರಿಸಿಕೊಂಡಿತು. ಪ್ರಿಯರೇ, ಪಾಪಕ್ಕಿರುವಂಥ ಲಕ್ಷಣವೇನೋ ಗೊತ್ತಾ? ಅದು ಒಂದೇ ಜಾಗದಲ್ಲಿ ಇರಲ್ಲ. ಪಾಪಕ್ಕಿರುವಂಥ ಗುಣ ಏನೋ ಗೊತ್ತಾ ಪ್ರಿಯರೇ? ಅದು ಒಂದೇ ಜಾಗದಲ್ಲಿರಲ್ಲ, ಅದು ಹರಡುತ್ತೆ. ಹೇಗೆ ಅಂತಂದರೆ, ಕೊರೋನಾ ಬಂದಿತ್ತಲ್ಲ ಪ್ರಿಯರೇ, ಕೊರೋನಾ ಬಂದಾಗ ಎಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಳ್ತಿದ್ರು, ಗ್ಲೌಸ್ ಹಾಕ್ಕೊಳ್ತಿದ್ರು, ಸ್ಯಾನಿಟೈಸರ್ ಯೂಸ್ ಮಾಡ್ತಿದ್ರು. ಏನಕ್ಕೆ ಅಂತಂದರೆ, ಮಾಸ್ಕ್ ಹಾಕ್ಕೊಂಡಿಲ್ಲ ಅಂತಂದರೆ ಗಾಳಿಯ ಮೂಲಕವಾಗಿ ಬಂದ್ಬಿಡುತ್ತೆ ಅಂತ. ಸ್ಯಾನಿಟೈಸರ್ ಯೂಸ್ ಮಾಡಿಲ್ಲ ಅಂತಂದರೆ, ಎಲ್ಲಾದರೂ ನಾವು ಮುಟ್ಟಿದಾಗ ರೋಗವಿದ್ದಂಥವ್ರು ಏನಾದರೂ ಅಲ್ಲಿ ನಾವು ಮುಟ್ಟಿದಿದ್ರೆ ಅದನ್ನೊಂದು ವೇಳೆ ಮುಟ್ಟಿದ್ರೆ ಅದರಿಂದ ರೋಗ ಬಂದ್ಬಿಡುತ್ತೆ ಅಂತ. ಅಂದರೆ ಇದೆಲ್ಲ ಏನು ಅಂಟ್ರೋಗ ಅಂತಾರೆ, ಇದನ್ನು ವೈರಲ್ ಅಂತಾರೆ. ಸೊ ಪಾಪವು ಕೂಡ ಎಂಥದ್ದು ಗೊತ್ತಾ ಪ್ರಿಯರೇ? ಅದು ಒಂದೇ ಕಡೆ ನಿಲ್ಲುವಂಥದ್ದಲ್ಲ, ಹರಡುತ್ತೆ. ಅದು ಒಬ್ಬರ ಜೊತೆಗೆ ನಿಲ್ಲುವಂಥದ್ದು ಪಾಪವಾಗಿದ್ದಿದ್ರೆ ಆದಾಮ್ ಹವ್ವಳ ಜೊತೆಗೆ ಪಾಪ ನಿಂತೋಗ್ಬೇಕಿತ್ತು. ಒಬ್ಬರ ಜೊತೆಗೆ ಪಾಪ ನಿಂತೋಗುವಂಥದ್ದಾಗಿದ್ದಿದ್ರೆ ಕಾಯಿನನ ಜೊತೆಗೆ ಅದು ನಿಂತೋಗಬೇಕಾಗಿತ್ತು. ಕಾಯಿನನ ಜೊತೆಗೆ ಅದು ನಿಲ್ಲಲಿಲ್ಲ. ಕಾಯಿನನ ಮೂಲಕವಾಗಿ ಅದು ನಿಲ್ಲಲಿಲ್ಲ. ಅದು ಹರಡಿತು, ಬೆಳೆಯಿತು, ಜನಾಂಗವನ್ನು ಅದು ಪಾಪದಲ್ಲಿ ಬೀಳಿಸಿತು. ಪಾಪಕ್ಕಿರುವಂಥ ಶಕ್ತಿ ಬಹಳ ದೊಡ್ಡದು ಪ್ರಿಯರೇ. ನಾವು ಅಂದುಕೊಳ್ಳುತ್ತೇವೆ ಪಾಪ ಬಹಳ ಬಲಹೀನವಾದದ್ದು, ಅಥವಾ ನನಗೆ ವಾಕ್ಯ ಚೆನ್ನಾಗಿ ಗೊತ್ತಿದೆ, ನಾನು ವಾಕ್ಯದಲ್ಲಿ ಪಠಿಂಗನು ನಾನು ಅಂತ ನಾವು ಅಂದುಕೊಳ್ತೇವೆ. ನೋ, ಪಾಪಕ್ಕೆ ಹೇಳಬೇಕು ಅಂತಂದರೆ ಬಲ ಜಾಸ್ತಿ. ನಾವು ಅಂದುಕೊಳ್ಳುವುದಕ್ಕಿಂತ ಬಲ ಜಾಸ್ತಿ. ಅದಕ್ಕೆ ನಾವು ಎಷ್ಟು ಬಲ ಇದೆ ಅಂತ ನಾವು ಅಂದುಕೊಳ್ತೇವೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ. ಹಾಗಾಗಿ ಅಷ್ಟು ಪವರ್ಫುಲ್ ಆಗಿರುವಂಥ ಪಾಪವನ್ನು ಜಯಿಸಬೇಕಾಗಿರುವಂಥದ್ದು ಯಾವುದರಿಂದ, ಅದನ್ನು ನಾವು ಮುಂದಿನ ಭಾಗದಲ್ಲಿ ನಾವು ನೋಡಿಕೊಳ್ಳೋಣ. ಆದರೆ ಈ ಪಾಪವೆನ್ನುವಂಥದ್ದು ಒಂದು ಜಾಗದಲ್ಲಿ ನಿಲ್ಲುವಂಥದ್ದಲ್ಲ, ಹರಡುತ್ತೆ, ಜೊತೆಗಿರುವವರನ್ನು ಹಾಳು ಮಾಡುತ್ತೆ, ಜೊತೆಗಿರುವವರನ್ನ ಪಾಪದಲ್ಲಿ ಬೆಳೆಸುತ್ತೆ. ನಾವು ರೋಗದಲ್ಲಿ ಬಿದ್ದಿದ್ದೇವೆ, ಹೌದಾ? ರೋಗದಲ್ಲಿ ಬಿದ್ದಂಥ ನಾವು ಸೈಲೆಂಟಾಗಿ ಮನೇಲಿ ಕೂತ್ಕೊಂಡು ಹೆಂಗೋ ಜೀವನ ಹಿಂಗೆ ಕಳೆದ್ಬಿಟ್ಟು ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು. ರೋಗದಲ್ಲಿದ್ದಂಥ ಇವರು ಮನೇಲಿದ್ದಿರೋ ಊರೆಲ್ಲ ಓಡಾಡ್ಬಿಟ್ಟು ಮಿಕ್ದವ್ರೆಲ್ಲರಿಗೂ ರೋಗ ಹಚ್ಬಿಟ್ರು ಅಂತ ಅಂದ್ಕೊಳ್ಳಿ, ಹೆಂಗಿರುತ್ತೆ? ಒಬ್ಬ HIV ಇರುವಂಥ ಒಬ್ಬ ಸ್ತ್ರೀ ಇದ್ಲಂತ. HIV ಏಡ್ಸ್ ಗೊತ್ತಲ್ಲ. ನನಗೆ ಯಾಕೆ ಈ ರೋಗ ಬರಬೇಕು, ನನ್ನೊಬ್ಬಳೇ ಯಾಕೆ ಸಾಯಬೇಕು ಅಂತೇಳ್ಬಿಟ್ಟು ಸುಮಾರು ಜನಕ್ಕೆ ಆ ರೋಗ ಅಂಟಿಸ್ಬಿಟ್ಲ. ಆ ಹುಡುಗಿ ಸುಮಾರು ಜನಕ್ಕೆ ಆ ರೋಗ, ಅವ್ರಿಗೆಲ್ಲ ಗೊತ್ತಾಗಿರುವಂಥದ್ದು ಬಹಳ ತಡ ಆಗಿ ಗೊತ್ತಾಯಿತು, ನನಗೂ HIV ಆಗಿದೆ, ನನಗೂ ಏಡ್ಸ್ ಆಗಿದೆ ಅಂತೇಳಿ. ಆ ಅಮ್ಮನಿಗೇನು ಏನು ಯಾವ ಉದ್ದೇಶದಿಂದ ಆ ರೋಗ ಅಂಟಿಸಿದ್ಲು ಅಂತಂದ್ರೆ, ನಾನೊಬ್ಬಳೇ ಯಾಕೆ ಸಾಯಬೇಕು, ಈ ರೋಗ ನನಗೊಬ್ಳಿಗೆ ಯಾಕೆ ಇರಬೇಕು. ಪಾಪ ಕೂಡ ಅಷ್ಟೇ ಪ್ರಿಯರೇ, ನಾನೊಬ್ಬನೇ ಯಾಕೆ ಹಾಳಾಗಬೇಕು, ಜೊತೆಗಿರುವವರನ್ನು ಹಾಳು ಮಾಡೋಣ, ಜೊತೆಗಿರುವವರನ್ನು ನಾಶ ಮಾಡೋಣ. ಆ ರೀತಿ ಕಾಯಿನನ ಜೊತೆಗೆ ನಿಲ್ಲಲಿಲ್ಲ ಪ್ರಿಯರೇ. 13ನೇ ಅಧ್ಯಾಯ, ಆದಿಕಾಂಡ 13ನೇ ಅಧ್ಯಾಯಕ್ಕೆ ಬರೋಷ್ಟರಲ್ಲಿ ಪ್ರಿಯರೇ, 13ನೇ ಅಧ್ಯಾಯ 13ನೇ ವಚನ, ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾಪರಾಧಿಗಳಾಗಿದ್ದರು.
ಮಹಾಪರಾಧಿಗಳೂ ಆಗಿದ್ದರು. ಒಂದು ಪಟ್ಟಣವೇ ದೇವರಿಗೆ ವ್ಯತಿರೇಕವಾಗಿ ನಿಂತಿದೆ. ಒಂದು ಪಟ್ಟಣವೇ ಪಾಪ ಮಾಡುವಂಥದ್ದಾಗಿ ನಿಂತಿದೆ. ಒಂದು ಪಟ್ಟಣವೇ ರೋಗದಿಂದ ನರಳಾಡ್ತಿದೆ. ಯಾವ ರೋಗ? ಪಾಪವೆಂಬಂಥ ರೋಗದಿಂದ. ಒಂದು ಪಟ್ಟಣವೇ ದೇವರಿಂದ ದೂರ ಆಗ್ತಿದೆ. ಇದು ದೇಹಕ್ಕೆ ಬರುವಂಥ ರೋಗಕ್ಕಿಂತ ಬಹಳ ಭಯಂಕರವಾದದ್ದು. ಈ ದೇಹಕ್ಕೆ ಸಂಭವಿಸುವಂಥ ರೋಗಕ್ಕಿಂತ ಬಹಳ ಭಯಂಕರವಾದಂಥದ್ದು ಪಾಪವೆಂಬಂಥ ಈ ರೋಗ. ಮನುಷ್ಯನಿಗೆ ಹೋಗಬೇಕಾಗಿರುವಂಥದ್ದು ದೇಹಕ್ಕೆ ಸಂಬಂಧಪಟ್ಟಂಥ ರೋಗವಲ್ಲ ಪ್ರಿಯರೇ. ಮನುಷ್ಯನಿಗೆ ಹೋಗಬೇಕಾಗಿರುವಂಥದ್ದು ಆತ್ಮಕ್ಕೆ ಸಂಬಂಧಪಟ್ಟಂತಹ ರೋಗ, ಆತ್ಮಕ್ಕೆ ಹಿಡಿದಂಥ ರೋಗ, ಪಾಪವೆಂಬ ರೋಗ, ಭಯಂಕರವಾದ ರೋಗ. ಅನೇಕರು ದೇಹಕ್ಕೆ ಹಿಡಿದಿರುವಂಥ ರೋಗವನ್ನು ನೋಡಿಕೊಂಡು ದೇಹದ ಮೇಲೆ ಹೆಚ್ಚಾದಂಥ ಪ್ರಾಧಾನ್ಯತೆಯನ್ನು ಕೊಡ್ತಿದ್ದಾರೆ ಹೊರತು ಆತ್ಮದ ಬಗ್ಗೆ ಯೋಚನೆಯಾಗಲಿ, ಚಿಂತೆಯಾಗಲಿ, ಕಾಳಜಿ ಆಗಲಿ ಯಾರಿಗೂ ಇಲ್ಲ. ಯಾವಾಗ ನೋಡಿದ್ರು ಏನು ತಿನ್ನಬೇಕು, ಏನು ಕುಡಿಯಬೇಕು ಎಂಬುದಾಗಿ ಸ್ವಂತ ದೇಹವನ್ನು ಕುರಿತು, ಸ್ವಂತ ಜೀವನವನ್ನು ಕುರಿತು ಮಾತನಾಡಿಕೊಳ್ಳುತ್ತಿದ್ದಾರೆ ಹೊರತು ನನಗಂತೂ ಒಂದು ಆತ್ಮವಿದೆ, ಆ ಆತ್ಮವು ಈ ಲೋಕವನ್ನು ಬಿಟ್ಟ ನಂತರ ಎಲ್ಲಿಗೆ ಹೋಗುತ್ತೆ ಎನ್ನುವಂಥ ಯೋಚನೆ ಆಗಲಿ ಮನುಷ್ಯನಿಗಿದೆಯಾ? ಅಲ್ಲಿವರೆಗೂ ಬೇಡ ಪ್ರಿಯರೇ. ಕ್ರೈಸ್ತರಿಗಿದೆಯಾ? ದೇವರನ್ನು ನಂಬಿದಂಥ ಮಕ್ಕಳಿಗಿದೆಯಾ? ಸತ್ಯವೇದವನ್ನು ಓದುತ್ತಿರುವಂಥ ದೇವರ ಮಕ್ಕಳಿಗಿದೆಯಾ ಅಂತ ಆಲೋಚನೆ? ದೇಹಕ್ಕೆ ಏನಾದರೂ ಸ್ವಲ್ಪ ಕೆಮ್ಮು ಬಂದರೆ, ನೆಗಡಿ ಬಂದ್ರೇ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗ್ತೀವಲ್ವಾ? ರಾತ್ರಿ ಮಲಗಬೇಕಾದ್ರೆ ಎದೆ ಹತ್ರ ಏನಾದರೂ ಚಿಕ್ಕ ನೋವು ಬಂದ್ರೇ ನಾಳೆ ಬೆಳಿಗ್ಗೆ ಎದ್ದುಬಿಟ್ಟು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀವಲ್ವಾ? ನೋವು ಬಂದಿದೆ ಅಂತೇಳಿ, ಜ್ವರ ಬಂದಿದೆ ಅಂತೇಳಿ. ಮತ್ತು ಆತ್ಮವೂ ಕೂಡ ಹಾಳಾಗುತ್ತಲ್ವ ಪಾಪ ಬಂದಾಗ? ಆತ್ಮವೂ ಕೂಡ ದೇವರಿಂದ ದೂರ ಆಗುತ್ತಲ್ವ ಪಾಪ ಬಂದಾಗ? ಆತ್ಮವೂ ಕೂಡ ಪ್ರಾರ್ಥನೆ ಮಾಡುವುದು ಬಿಟ್ಟು ಬಿಡುತ್ತಲ್ಲ ರೋಗ ಬಂದಾಗ, ಪಾಪ ಬಂದಾಗ? ಮತ್ತು ಅಂಥದ್ದನ್ನು ತಿಳಿದಂಥ ಕ್ರೈಸ್ತರಾಗಿರುವಂಥ ನಾವು ಆ ಪಾಪವೆಂಬಂಥ ರೋಗವನ್ನು ನಮ್ಮ ದೇಹದೊಳಗಿಂದ, ಆತ್ಮದೊಳಗಿಂದ ದೂರ ಮಾಡಿಕೊಳ್ಳಿಕ್ಕೆ ಎಷ್ಟರವರೆಗೂ ಪ್ರಯತ್ನಿಸ್ತಿದ್ದೇವೆ? ಹೌ ಮಚ್ ವಿ ಆರ್ ಟ್ರೈಂಗ್? ನಿಜವಾಗ್ಲೂ ಪ್ರಿಯರೇ, ಸೊದೋಮ್ ಪಟ್ಟಣವು ದೇವರಿಗೆ ವ್ಯತಿರೇಕವಾಗಿ, ದೇವರ ದೃಷ್ಟಿಯಲ್ಲಿ ಅಪರಾಧಿಗಳಾಗಿ ನಿಂತಿದ್ದಾರಂತೆ. ಸೊದೋಮ್ ಪಟ್ಟಣವೇ ದೇವರಿಗೆ ದುಷ್ಟರಾಗಿಯೂ ಅಪರಾಧಿಗಳಾಗಿಯೂ ನಿಂತಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಪಾಪದ ಆ ಒಂದು ಪ್ರಬಲ ಎಷ್ಟು ಭಯಂಕರವಾಗಿ ಅಧಿಕವಾಗಿರೋದು. ಅದಕ್ಕೆ ದೇವರ ಹತ್ರ ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾಗಿರುವಂಥದ್ದು, ಅಥವಾ ದೇವರ ಹತ್ರ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕಾಗಿರುವಂಥದ್ದು ಏನಾಗುತ್ತೆ? ನಮ್ಮ ಪಾಪಗಳನ್ನು ದೇವರ ಹತ್ರ ಒಪ್ಕೊಳ್ಬೇಕು. ನಮ್ಮ ಪಾಪಗಳನ್ನು ದೇವರ ಹತ್ರ ಒಪ್ಕೊಳ್ಬೇಕು. ನೀನು ಏನು ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಪಾಪಗಳನ್ನು ಒಪ್ಕೊಳ್ಬೇಕು ಪ್ರಿಯರೇ. ಹಾಗಾಗಿ ಪಾಪ ಎನ್ನುವಂಥದ್ದು ನಿಲ್ಲುವಂಥದ್ದಲ್ಲ. ನಾವು ಹಾಳಾಗ್ತೇವೆ, ಸುತ್ತಲಿರುವಂಥವ್ರನ್ನು ಕೂಡ ಹಾಳು ಮಾಡ್ತೇವೆ. ಹೆಂಗೆ ಗೊತ್ತಾ? ಕೋತಿ ತಾನು ಕೆಡೋದಲ್ದೆ ಏನು ಕೆಡಿಸ್ತಂತೆ? ವನವೆಲ್ಲ ಕೆಡಿಸ್ತಂತೆ. ಹಾಗೆಯೇ ಮನುಷ್ಯರಾಗಿರುವಂಥ ನಮ್ಮಲ್ಲಿರುವಂಥ ಈ ರೋಗವನ್ನು ನಾವು ಇಟ್ಕೊಳ್ಳೋದಿಲ್ಲ, ಹಂಚ್ತೇವೆ. ಇದನ್ನು ಹೆಂಗೆ? ಬರ್ತ್ಡೇ ಬಂದಾಗ ಚಾಕ್ಲೇಟ್ ಹಂಚ್ತೀವಲ್ವ? ಹಾಗೆ ಇದು ಒಳ್ಳೇದಲ್ಲ ಅಂತ ಗೊತ್ತಿದ್ರೂ ಕೂಡ ಅದನ್ನು ಬೇಡ ಅಂತೀವ? ಇಲ್ಲ, ಆಕ್ಸೆಪ್ಟ್ ಮಾಡ್ತೇವೆ, ತೆಗೆದುಕೊಳ್ತೇವೆ. ಅಂಥ ಸ್ವಭಾವವುಳ್ಳವರಾಗಿ ನೀವಿದ್ದೇವೆ ಪ್ರೇರೆ. ಅದೇ ರೀತಿಯಲ್ಲಿ ಮೊದಲನೇ ಅರಸುಗಳನ್ನು ನಾವು ನೋಡುವುದಾದರೆ, 1ನೇ ಅರಸುಗಳು 14ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡೋಣ. 14:16. ಯೆಹೋವನು ಯರೊಬ್ಬಾಮನ ಪಾಪಗಳ ನಿಮಿತ್ತವಾಗಿಯೂ ಅವನ ಪ್ರೇರಣೆಯಿಂದ ಇಸ್ರಾಯೇಲ್ಯರು ಮಾಡಿದ ಪಾಪಗಳ ನಿಮಿತ್ತವಾಗಿಯೂ ಅವರನ್ನು ಶತ್ರುಗಳಿಗೆ ಒಪ್ಪಿಸುವನು ಎಂದು ಆಕೆಗೆ ಹೇಳಿದನು. ಯರೊಬ್ಬಾಮನೆಂಬಂಥ ಒಬ್ಬ ರಾಜನು ದೇವ ಜನರಾಗಿರುವಂಥ ಇಸ್ರಾಯೇಲ್ಯರನ್ನು ಪಾಪದಲ್ಲಿ ನಡೆಸಿದನಂತೆ. ಅವನು ಪಾಪಿ, ಅವನು ಮೊದಲೇ ಪಾಪಿ, ಅವನಿಗೆ ಆಲ್ರೆಡಿ ರೋಗ ಇದೆ. ರೋಗ ಇದ್ದಂಥವನು ಸೈಲೆಂಟಾಗಿ ಇರಬೇಕಲ್ವ? ಇಲ್ಲ, ಏನು ಮಾಡ್ತಿದ್ದಾನೆ? ಅವನ ಜೊತೆಗೆ ಅವನ ಹಿಂಬಾಲಕರು, ಅವನ ದೇಶದಲ್ಲಿರುವಂಥ ದೇವರ ಮಕ್ಕಳಾಗಿರುವಂಥ ಇಸ್ರಾಯೇಲ್ಯರನ್ನೂ ಕೂಡ ಏನು ಮಾಡ್ತಿದ್ದಾನೆ? ಪಾಪಕ್ಕೆ ಕರ್ಕೊಂಡು ಹೋಗ್ತಿದ್ದಾನಂತೆ. ಪಾಪವನ್ನು ಮಾಡುವುದಕ್ಕೆ ಕಾರಣವಾಗ್ತಿದ್ದಾನೆ ಯರೊಬ್ಬಾಮನು. ಪ್ರೇರೆ, ಎಂಥ ಭಯಂಕರವಾದಂಥ ಪರಿಸ್ಥಿತಿ! ಪಾಪ ಮಾಡುವುದಕ್ಕೂ ದೇವರಿಂದ ದೂರ ಮಾಡಿಸುವುದಕ್ಕೆ ಎಷ್ಟು ಪ್ರಯತ್ನಗಳು ನಡೀತವೆ ಅಂತಂದರೆ ಭಯಂಕರವಾದಂಥ ಪ್ರಯತ್ನಗಳು ನಡೀತವೆ. ಈ ದಿನ ದೇವರಿಗೆ ನಾವು ಹತ್ತಿರವಾಗಿದ್ದೇವಾ, ದೂರವಾಗಿದ್ದೇವಾ ಪ್ರಶ್ನಿಸಿಕೊಳ್ಳೋಣ. ರೋಗವಿಲ್ವಾ? ವೆರಿ ಗುಡ್. ದೇಹಕ್ಕೆ ರೋಗವೇನಿಲ್ವಾ? ವೆರಿ ಗುಡ್, ಅಪ್ರಿಷಿಯೇಟೆಡ್. ದೇಹವನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ. ಮತ್ತು ಆತ್ಮಕ್ಕೇನಾದರೂ ರೋಗ ಇದೆಯಾ? ಡಯಾಗ್ನೋಸ್ ಯಾವತ್ತಾದರೂ ಮಾಡಿಸಿದೀವಾ? ಡಾಕ್ಟರ್ ಹತ್ರ ಏನಾವತ್ತಾದರೂ ತೋರಿಸಿದೀವ? ಯಾರು ಡಾಕ್ಟರ್? ಯೇಸು ಕ್ರಿಸ್ತನೆಂಬಂಥ ಡಾಕ್ಟರ್ ಹತ್ರ ಯಾವತ್ತಾದರೂ ತೋರಿಸಿದೇವಾ? ಡಯಾಗ್ನೋಸ್ ಮಾಡಿಸಿದೇವಾ? ಇಲ್ಲ. ಅದರ ಬಗ್ಗೆ ಯೋಚನೆ ನಮಗಿಲ್ಲ.
ಅದ್ರ ಬಗ್ಗೆ ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ದ್ಯಾಟ್. ನಮ್ಗೆ ಯಾವುದೇ ರೀತಿಯಂಥ ಯೋಚನೆ ಇಲ್ಲ. ಯೆರೊಬ್ಬಾಮನ ಅವನು ತಪ್ಪು ಮಾಡಿದಾಗ್ಯೂ ಕೂಡ ತಪ್ಪನ್ನು ಅವನ ಜೊತೆಗೆ ಇರಿಸಿಕೊಳ್ಳಿಲ್ವಂತೆ ಪ್ರಿಯರೇ. ಸುತ್ತಲಿರುವಂಥ ಇಸ್ರಾಯೇಲ್ ಸಮಾಜವನ್ನು, ದೇವರಿಂದ ಕರೆಯಲ್ಪಟ್ಟಂಥ ದೇವರ ಮಕ್ಕಳನ್ನು, ಆರಿಸಲ್ಪಟ್ಟಂಥ ಜನಾಂಗವನ್ನು ಪಾಪ ಮಾಡೋದಕ್ಕೆ ಕಾರಣವಾದ ಅನ್ಯ ದೇವತೆಗಳನ್ನು, ಪ್ರತಿಮೆಗಳನ್ನು ಮಾಡಿಸಿದಾನಂತೆ. ಅವುಗಳಿಗೆ ಪೂಜೆ ಮಾಡಿಸುವಂತೆ ಮಾಡಿದ್ದಾನೆ. ಯೆರೊಬ್ಬಾಮನು ವಿಗ್ರಹಗಳನ್ನು ಸ್ಥಾಪಿಸಿ, ಯಾವ ತಪ್ಪನ್ನಾದರೆ ಮೋಶೆ ಅಣ್ಣನಾಗಿರುವಂಥ ಆರೋನನು ತಿಳಿಯದೇನೋ ಒಂದು ಬಸವನ ರೂಪವನ್ನು ಮಾಡಿಸಿ, ಬಸವನ ರೂಪಕ್ಕೆ ನೀವು ಅಡ್ಡ ಬೀಳಿರಿ, ಈತನೇ ನಿಮ್ಮನ್ನು ಕರ್ಕೊಂಡು ಬಂದಂಥ ದೇವರು ಎಂಬುದಾಗಿ ಹೇಗಾದರೆ ಇಸ್ರಾಯೇಲರನ್ನು ಮರಳುಗೊಳಿಸಿದನೋ, ಯೆರೊಬ್ಬಾಮನು ಮಾಡಿದಂಥ ತಪ್ಪು ಕೂಡ ಅದೇ. 2 ಬಂಗಾರದ ಬಸವಗಳನ್ನು ಮಾಡಿಸಿ ನಿಲ್ಲಿಸಿ, ಅವುಗಳಿಗೆ ಅಡ್ಡ ಬೀಳಿ ಅವುಗಳನ್ನು ಪೂಜಿಸಿ ಎಂಬುದಾಗಿ ಇಸ್ರಾಯೇಲ್ಯರನ್ನು ಪ್ರೇರೇಪಿಸಿದನು. ತಪ್ಪು. ಕೆಲವೊಮ್ಮೆ ಪ್ರಿಯರೇ, ಪಾಪ ಎನ್ನುವಂಥದ್ದು ಹೇಗೆ ಇಂಟ್ರಡ್ಯೂಸ್ ಆಗುತ್ತೆ ಗೊತ್ತಾ? ನೀನು ಮಾಡ್ತಿರುವಂಥದ್ದು ತಪ್ಪೇ ಅಲ್ಲ ಎನ್ನುವಂಥ ರೂಪದಲ್ಲಿ ಇಂಟ್ರಡ್ಯೂಸ್ ಆಗುತ್ತೆ. ನೀನು ಮಾಡ್ತಿರೋ ತಪ್ಪೇ ಅಲ್ಲ ಅಂತ ಇಂಟ್ರಡ್ಯೂಸ್ ಆಗುತ್ತೆ. ಆಮೇಲೆ ಪಾಪ ಮಾಡಿದ ನಂತರ ಗೊತ್ತಾಗುತ್ತೆ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ, ದೊಡ್ಡ ಪಾಪ ಮಾಡಿಬಿಟ್ಟಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಮನುಷ್ಯನಿಗೆ ರೋಗವಿದ್ದರೂ ಇಲ್ಲದೇ ಇದ್ದರೂ ಅದು ದೊಡ್ಡ ವಿಷಯನೇ ಅಲ್ಲ ಪ್ರಿಯರೇ. ಹೌದು, ಈ ಭೂಮಿಯ ಮೇಲೆ ಇರುವ ದಿನದವರೆಗೂ ನರಳಾಟ ಇರುತ್ತೆ. ಹೌದು, ಇದು ಭೂಮಿಯ ಮೇಲೆ ಇರುವ ದಿನದವರೆಗೂ ಸಂಕಟ ಇರುತ್ತೆ, ದುಃಖ ಇರುತ್ತೆ, ನಮಗೂ ಇರುತ್ತೆ, ನಮ್ಮ ಸುತ್ತಲಿರೋರಿಗೂ ಇರುತ್ತೆ. ಎಸ್, ಐ ವಿಲ್ ಅಗ್ರಿ ವಿತ್ ದಟ್. ಬಟ್ ಬಿಟ್ಟ ನಂತರ, ಪ್ರಾಣ ಕಳೆದ ನಂತರ, ಪ್ರಾಣ ಹೋದ ನಂತರ ಏನಾಗುತ್ತೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ನರಕ ಎಂಬಂಥ ಒಂದು ಲೋಕವಿದೆ. ಆ ಲೋಕಕ್ಕೆ ಹೋದರೆ, ಆ ಲೋಕಕ್ಕೆ ಸೇರಿದರೆ ಮನುಷ್ಯನು ಉಳಿಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಾದರೂ ಒಂದಲ್ಲ ಒಂದು ದಿನ ಸಾಯ್ತೀವಿ. ಭೂಮಿಯ ಮೇಲಾದರೂ ರೋಗದಿಂದ ಒಂದಲ್ಲ ಒಂದು ದಿನ ಸಾಯ್ತೀವಿ. ನರಕದಲ್ಲಿ ಸಾವು ಎನ್ನುವಂಥದ್ದು ಇರೋದಿಲ್ಲ, ನರಕದಲ್ಲಿ ಕೊನೆ ಎನ್ನುವಂಥದ್ದು ಇರೋದಿಲ್ಲ. ಅದನ್ನು ಒಂದ್ಸತಿ ಯೋಚನೆ ಮಾಡಿದ್ರೆ ಅದರ ಮುಂದೆ ಈ ರೋಗ ಎಂಥದ್ದೂ ಅಲ್ಲ. ಅದರ ಮುಂದೆ ಈ ರೋಗ, ಈ ದೇಹಕ್ಕೆ ಬಂದಿರುವಂಥ ರೋಗ ಎಂಥದ್ದೂ ಅಲ್ಲ. ಪಾಪ ರೋಗ ಬಹಳ ಭಯಂಕರವಾದದ್ದು. ಈ ಲೋಕದಲ್ಲಿರುವವರೆಗೂ ಕೂಡ ಈ ಪಾಪ ಬಹಳ ಅದ್ಭುತವಾಗಿರುತ್ತೆ. ಕಣ್ಣು ಮುಚ್ಚಿದ ತಕ್ಷಣ ಪಾಪದ ರೋಗದ ಸೈಡ್ ಎಫೆಕ್ಟ್ ಗೊತ್ತಾಗುತ್ತೆ, ಅದರ ಎಫೆಕ್ಟ್ ಏನೆನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಈ ಭೂಮಿಯ ಮೇಲೆ ಬದುಕೋವರೆಗೂ ಏನೂ ಅನಿಸಲ್ಲ ಪ್ರಿಯರೇ, ಚೆನ್ನಾಗೇ ಇರ್ತೇವೆ, ಒಳ್ಳೆ ಮನೆಯಲ್ಲೇ ಇರ್ತೇವೆ, ಬಿಂದಾಸಾಗಿ ಜೀವಿಸ್ತಿರ್ತೇವೆ. ಯಾವಾಗ ಗೊತ್ತಾಗುತ್ತೆ? ಕಣ್ಣು ಮುಚ್ಚಿದ ಮರುಕ್ಷಣ, ಕಣ್ಣು ಮುಚ್ಚಿ ಕಣ್ಣು ತೆರೆದಾಗ ಗೊತ್ತಾಗುತ್ತೆ, ನಾನು ತಪ್ಪು ಮಾಡಿದೆ, ನಾನು ಪಾಪ ಮಾಡಿದೆ, ಇಷ್ಟು ದಿನ ನಾನು ಮಾಡಿದ್ದು ತಪ್ಪಲ್ಲ. ಭೋಗ ಪುರುಷನ ಪರಿಸ್ಥಿತಿ ಅದೇ ತಾನೇ ಪ್ರಿಯರೇ. ಕಣ್ಣು ತೆರೆದ ತಕ್ಷಣ ಎಲ್ಲ ಗೊತ್ತಾಗ್ತಿದೆ. ಏನಾಯ್ತಿದೆ ಅಂತಂದರೆ, ತಪ್ಪು ಮಾಡಿದೆ, ನಿನಗಿಷ್ಟ ಬಂದಾಗೆ ಸುಖವನ್ನು ಅನುಭವಿಸಿದೆ, ಅದಕ್ಕೆ ಈ ಶ್ರಮೆ. ಇಲ್ಲ ಸ್ವಾಮಿ, ನನ್ನ ತಣ್ಣ ತಮ್ಮಂದಿರು ಕೂಡ 5 ಜನ ಇದ್ದಾರೆ ಕೆಳಗಡೆ, ದಯವಿಟ್ಟು ಲಾಜರನನ್ನು ಕಳಿಸು. ನೋ, ಧರ್ಮಶಾಸ್ತ್ರ ಇದೆಯಲ್ಲ, ವಾಕ್ಯವಿದೆಯಲ್ಲ, ಕೇಳಿ ತಿಳ್ಕೊಳ್ಳಿ. ಪ್ರವಾದಿಗಳ ಗ್ರಂಥಗಳಿದಾವಲ್ಲ, ಕೇಳಿ. ಅದನ್ನು ಕೇಳಿ ಬದಲಾಗಬೇಕೆ ಹೊರತು ಯಾರೋ ಒಬ್ಬ ಸತ್ತವರೊಳಗಿಂದ ಎದ್ದು ಹೋಗಿ ಹೇಳುವಂಥ ಪರಿಸ್ಥಿತಿಗಳು ಬರಲ್ಲ. ಈ ವಾಕ್ಯ ನಮಗೆ ಸತ್ಯವನ್ನು ತಿಳಿಸುತ್ತೆ. ಧರ್ಮಶಾಸ್ತ್ರ, ದೇವರ ವಾಕ್ಯ ನಮಗೆ ಅನೇಕ ವಿಷಯಗಳನ್ನು ತಿಳಿಸುತ್ತೆ. ಹಾಗಾಗಿ ಪ್ರಿಯರೇ, ದೇವರ ಹತ್ರ ನಮ್ಮನ್ನು ನಾವು ಒಪ್ಪಿಕೊಳ್ಳಬೇಕಾದಂಥದ್ದೇನೋ ಗೊತ್ತಾ? ನಮ್ಮ ಪಾಪಗಳನ್ನು ದೇವರ ಹತ್ರ ಒಪ್ಕೊಳ್ಬೇಕು. ಯಜ್ರನು ಕೂಡ ಪ್ರಿಯರೇ, ಯಜ್ರನ ಗ್ರಂಥವನ್ನು ನಾವು ನೋಡೋಣ ಒಂದ್ಸತಿ. ಯಜ್ರನ ಗ್ರಂಥ 10ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಯಜ್ರನು ದೇವಾಲಯದ ಮುಂದೆ ಅಡ್ಡ ಬಿದ್ದು ಅಳುತ್ತಾ ವಿಜ್ಞಾಪನೆಯನ್ನು, ಪಾಪ ನಿವೇದನೆಯನ್ನು ಮಾಡುತ್ತಿರುವಷ್ಟರಲ್ಲಿ ಇಸ್ರಾಯೇಲ್ಯರ ಗಂಡಸರು ಮಕ್ಕಳು ಮಹಾಸಮೂಹವಾಗಿ ಅವನ ಬಳಿಗೆ ಕೂಡಿಕೊಂಡರು. ಸೊ ಯಜ್ರನು ದೇವಾಲಯದ ಮುಂದೆ ಅಡ್ಡ ಬಿದ್ದು ಅಳುತ್ತಾ ವಿಜ್ಞಾಪನೆಯನ್ನು, ಪಾಪ ನಿವೇದನೆಯನ್ನು ಮಾಡುತ್ತಿರುವಷ್ಟರಲ್ಲಿ ಏನು ಮಾಡ್ತಿದ್ದಾನೆ ಯಜ್ರನು? ಅಡ್ಡ ಬೀಳ್ತಿದ್ದಾನಂತೆ. ಅಡ್ಡ ಬಿದ್ದು ಏನು ಮಾಡ್ತಿದ್ದಾನಂತೆ? ವಿಜ್ಞಾಪನೆಯನ್ನು, ಪಾಪ ನಿವೇದನೆಯನ್ನು, ಪಾಪಗಳನ್ನು ಒಪ್ಪಿಕೊಳ್ತಿದ್ದಾನೆ, ವಿಜ್ಞಾಪನೆ ಮಾಡ್ತಿದ್ದಾನೆ, ಪಾಪಗಳನ್ನು ದೇವರ ಹತ್ರ ಸಮರ್ಪಿಸಿಕೊಳ್ತಿದ್ದಾನೆ. ದೇವರೇ, ನಾವು ಮಾಡಿರುವಂಥದ್ದು ತಪ್ಪು, ಇಸ್ರಾಯೇಲರು ಮಾಡಿರುವಂಥದ್ದು ತಪ್ಪು, ನಮ್ಮನ್ನು ಕ್ಷಮಿಸು, ನಿಮ್ಮ ಹತ್ರ ನಾನು ಒಪ್ಪಿಕೊಳ್ತಿದ್ದೇನೆ ಎಂಬುದಾಗಿ ಪಾಪಗಳನ್ನು ಒಪ್ಪಿಕೊಳ್ತಿದ್ದಾರೆ. ನಾವು ದೇವರ ಹತ್ರ ಒಪ್ಪಿಕೊಳ್ಳಬೇಕಾಗಿರುವಂಥದ್ದು ಪಾಪ. ನೀನು ಎಷ್ಟೇ ಬಚ್ಚಿಟ್ರೂ ಕೂಡ ದೇವರ ಹತ್ರ ಬಚ್ಚಿಡ್ಲಿಕ್ಕಾಗಲ್ಲ. ದೇವರಿಗೆ ಮರೆಯಾಗಿ ಏನು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆತನಿಗೆ ಸಮಸ್ತವು ಸ್ಪಷ್ಟವಾಗಿ ಕಾಣುತ್ತೆ. ಹಾಗಾಗಿ ದೇವರ ಹತ್ರ ನಾವು ಒಪ್ಕೊಳ್ಬೇಕಾದಂಥದ್ದು ಏನೋ ಗೊತ್ತಾ? ಪಾಪಗಳು, ನಮ್ಮ ಪಾಪ, ರಹಸ್ಯ ಪಾಪ, ನಾವು ಮಾಡುವಂಥ ಪಾಪ ಏನಾಗಿದೆ ನಮಗೆ ಗೊತ್ತು. ರಹಸ್ಯ ಪಾಪಗಳು, ಸೀಕ್ರೆಟ್ ಸಿನ್ಸ್ ಏನಿದೆ, ದೇವ್ರ ಹತ್ರ ನಾವು ಒಪ್ಕೊಳ್ಬೇಕು ಪ್ರಿಯರೇ.
ಎಜ್ರನ ಅದನ್ನೇ ಮಾಡ್ತಿದ್ದಾನೆ, ಒಪ್ಪಿಕೊಳ್ತಿದ್ದಾನೆ ದೇವರ ಹತ್ರ. ಎಜ್ರನ ಮಾತ್ರವಲ್ಲ, ನೆಹೆಮ್ಯನ ಗ್ರಂಥ 1ನೇ ಅಧ್ಯಾಯ, ನೆಹೆಮ್ಯನ ಗ್ರಂಥ ಪ್ರಾರಂಭದ ಅಧ್ಯಾಯ 6ನೇ ವಚನ ಓದೋಣ. ನೆಹೆಮ್ಯನ ಗ್ರಂಥ 1ನೇ ಅಧ್ಯಾಯ 6ನೇ ವಚನ. ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲ್ಯರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರೋಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ನೆಹೆಮ್ಯನು ಕೂಡ ಏನು ಮಾಡ್ತಿದ್ದಾನೆ ಪ್ರಿಯರೇ? ಪಾಪಗಳನ್ನು ಒಪ್ಪಿಕೊಳ್ತಿದ್ದಾನೆ. ಯಾರ ಹತ್ರ? ದೇವರ ಹತ್ರ. ದೇವರ ಹತ್ರ ಪಾಪಗಳನ್ನು ಒಪ್ಪಿಕೊಳ್ಳುತ್ತಿದ್ದಾನೆ. ದೇವರೇ, ನಾವು ನನ್ನ ಜನರು ಪಾಪ ಮಾಡಿದ್ದೇವೆ, ಇಸ್ರಾಯೇಲ್ಯರು ಪಾಪ ಮಾಡಿದ್ದಾರೆ, ಆ ಪಾಪದಲ್ಲಿ ನಾವು ಕೂಡ ಪಾಲು ಹೊಂದಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳು, ನನ್ನ ವಿಜ್ಞಾಪನೆಯನ್ನು ಕೇಳು. ದೇವರ ಹತ್ರ ಪ್ರೇರ ಮೊಣಕಾಲಾಕಿ ಯಾವತ್ತಾದ್ರೂ ನಾವು ಈ ರೀತಿ ಪ್ರಾರ್ಥನೆ ಮಾಡಿದ್ದೇವೆ? ದೇವರೇ, ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ಪಾಪಗಳನ್ನು ನಾನು ಮಾಡಿದ್ದೇನೆ ತಪ್ಪು, ನನಗೆ ಗೊತ್ತು ನಾನು ಮಾಡಿದ್ದೇನೆ ತಪ್ಪೆಂಬುದಾಗಿ. ದೇವರೇ, ನನ್ನ ಪಾಪಗಳನ್ನು, ನನ್ನ ದ್ರೋಹಗಳನ್ನು ನನ್ನಿಂದ ತೆಗೆದು ಹಾಕು, ಶುದ್ಧ ಹೃದಯವನ್ನು ನನಗೆ ದಯಪಾಲಿಸಿ. ಯಾವತ್ತಾದರೂ ಪ್ರಾರ್ಥನೆ ಮಾಡಿದ್ದೇವೆ? ನಮ್ಮ ಪ್ರಾರ್ಥನೆಗಳಲ್ಲಿ ಎಂಥದ್ದಿರುತ್ತೆ? ದೇವರೇ, ನನಗೆ ಕೊಡು, ನನಗೆ ಮಾಡು, ನನಗೆ ಅಂಥದ್ದು ಇಂಥದ್ದು, ಬರೀ ಇಂಥದ್ದೇ. ಮತ್ತು ದೇವರ ಹತ್ರ ಕೇಳಬೇಕಾರುವಂಥದ್ದು ಏನೋ ಗೊತ್ತಾ? ನಿನ್ನ ತಪ್ಪುಗಳು, ನಿನ್ನ ಅಪರಾಧಗಳು, ನಿನ್ನ ಪಾಪಗಳು ದೇವರ ಹತ್ರ ಹರಕೆ ಮಾಡಬೇಕು. ದೇವರ ಹತ್ರ ಓಪನ್ ಪುಸ್ತಕವಾಗಿ ನಾವು ಅದನ್ನು ದೇವರ ಹತ್ರ ಸಮರ್ಪಿಸುವವರಾಗಿರಬೇಕು. ಯಾಕಂದರೆ ಪಾಪವೆನ್ನುವಂಥದ್ದು ಬಹಳ ಭಯಂಕರವಾದದ್ದು. ಪಾಪವೆನ್ನುವಂಥದ್ದು ಬಹಳ ಭಯಂಕರವಾದದ್ದು. ಇನ್ನು ಹೆಚ್ಚಾದ ವಚನಗಳಿದ್ದಾವೆ, ನಾನು ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ. ಕೀರ್ತನೆಗಳ ಗ್ರಂಥ 5ನೇ ಅಧ್ಯಾಯ, ಕೀರ್ತನೆಗಳು 5ನೇ ಅಧ್ಯಾಯ 4-5 ವಚನಗಳು. ಕೀರ್ತನೆಗಳು 5ನೇ ಅಧ್ಯಾಯ 4-5 ವಚನಗಳು. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಳಾರದು. ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲರಾರರು, ಅಧರ್ಮಿಗಳೆಲ್ಲರೂ ನೀನು ಹಾಗೆ ಮಾಡುವಿ. ನೀನು ದುಷ್ಟತ್ವವನ್ನು ನೋಡಿ, ಕೆಟ್ಟದ್ದನ್ನು ನೋಡಿ, ಪಾಪವನ್ನು ನೋಡಿ, ದೋಷವನ್ನು ನೋಡಿ ಸಂತೋಷಿಸುವಂಥ ದೇವರಲ್ಲ ಸ್ವಾಮಿ ನೀನು. ದೇವರ ಹತ್ರ ನೋ ಚಾನ್ಸ್, ದರ್ ಇಸ್ ನೋ ಚಾನ್ಸ್. ಪಾಪವು ದೇವರ ಹತ್ರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ದರ್ ಇಸ್ ನೋ ಚಾನ್ಸ್. ಹಾಗಾಗಿ ಪಾಪ ಮಾಡಿ ನಾವು ಪರಲೋಕಕ್ಕೆ ಹೋಗ್ತೇವೆ ಅನ್ನುವಂಥದ್ದು ಎಷ್ಟು ಮೂರ್ಖರು ನಾವು ಒಂದು ವೇಳೆ ಅಂತ ಆ ರೀತಿಯಾಗಿ ಅಂದ್ಕೊಂಡ್ರೆ. ಹಾಗಾಗಿ ಪಾಪಗಳು ನಮ್ಮಿಂದ ದೂರ ಆಗಬೇಕು. ಪಾಪವು ನಮ್ಮ ಪಾಪವೆಂಬಂತಹ ರೋಗ ನಮ್ಮಲ್ಲಿ ಇರಬಾರ್ದು ಪ್ರಿಯರೇ. ಅದಕ್ಕೆ ಯೆಶಾಯನು ಬರೆದಂಥ ಗ್ರಂಥವನ್ನು ನಾವೊಮ್ಮೆ ನೋಡೋಣ. ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ. ಯೆಶಾಯನು ಬರೆದಂತಹ ಪ್ರವಾದನೆಯ ಗ್ರಂಥ 59ನೇ ಅಧ್ಯಾಯ 1-2 ವಚನಗಳು. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಳಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ದೇವರು ಕುರುಡನಲ್ಲ, ದೇವರು ಕಿವುಡನಲ್ಲ. ಆತನಿಗೆ ಸಮಸ್ತವು ಕಾಣುತ್ತೆ, ಸಮಸ್ತವು ಕೇಳುತ್ತೆ. ಆದರೆ ನಿಮ್ಮ ಪಾಪಗಳು, ನಿಮ್ಮ ಅಪರಾಧಗಳು ಏನಾಗ್ತಿದೆ ಗೊತ್ತಾ? ಕೇಳದಂತೆ ನೋಡದಂತೆ ಮಾಡ್ತಿದೆ. ದೇವರೇ ನೋಡದೆ ಹೋದರೆ ಹೇಗೆ ಪ್ರಿಯರೇ? ದೇವರೇ ಕೇಳದೆ ಹೋದರೆ ಹೇಗೆ? ಯಾವ ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕಂತಾರೆ. ಮತ್ತು ದೇವರೂ ಕೂಡ ಕೇಳದೆ ಹೋದರೆ ಇನ್ಯಾರ ಹತ್ರ ನಾವು ಹೋಗಿ ಹೇಳ್ಕೊಳ್ಳೋಕ್ಕೆ ಸಾಧ್ಯ? ಪ್ರಿಯರೇ, ದೇವರು ನಮ್ಮ ಮಾತುಗಳನ್ನು ಕೇಳಬೇಕು. ಕೇಳ್ತಿಲ್ಲ ದೇವರು ಅಂತಂದರೆ ಕಾರಣವೇನು? ನನ್ನಲ್ಲಿ ಪಾಪವಿದೆ. ನನ್ನ ಪಾಪದ ಮೂಲಕವಾಗಿ ದೇವರು ಕೇಳ್ತಿಲ್ಲ. ಸೊ ಜಸ್ಟ್ ಥಿಂಕ್ ಒನ್ಸ್, ಅರ್ಥ ಮಾಡ್ಕೊಳ್ಳಿ. ಎಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ, ಎಂಥ ಸ್ಥಿತಿಗತಿಗಳಲ್ಲಿ ನಾವಿದ್ದೇವೆ ಎನ್ನುವಂಥದ್ದನ್ನು ನಾವೊಮ್ಮೆ ಪರಿಶೀಲಿಸಿಕೊಳ್ಳೋಣ ಪ್ರಿಯರೇ. ಯೆರೆಮೀಯನು ಬರೆದಂಥ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ. ಯೆರೆಮೀಯನು ಬರೆದಂಥ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 13-14 ವಚನವನ್ನು ಓದೋಣ. 13-14. ನಿನ್ನ ಸಕಲ ಪ್ರಾಂತ್ಯಗಳಲ್ಲಿ ನೀನು ಮಾಡಿದ ಎಲ್ಲ ಪಾಪಗಳ ನಿಮಿತ್ತ ನಾನು ನಿನ್ನ ಸ್ವಂತ ಸಂಪತ್ತುಗಳನ್ನು ಲಾಭವಿಲ್ಲದೆ ಸೂರೆಗೆ ಈಡು ಮಾಡಿ ನಿನ್ನ ಶತ್ರುಗಳ ಕೈಗೆ ಕೊಟ್ಟು ನೀನು ನೋಡದ ದೇಶಕ್ಕೆ ಸಾಗಿಸಿ ಬಿಡುವೆನು. ನನ್ನ ರೋಷದಿಂದ ಉರಿಯು ಹತ್ತಿಕೊಂಡಿದೆ, ಅದು ನಿಮ್ಮನ್ನು ಸುಟ್ಟು ಬಿಡುವುದು. ಯಾಕೆ ದೇವರೇ ಇಷ್ಟು ಕೋಪ ನಿನಗೆ? ಸುಟ್ಟಾಕುವಷ್ಟು ಕೋಪ ಏನು? ಅಷ್ಟು ರೋಷ ಯಾಕೆ ಬಂದಿದೆ ದೇವರ ನಿನಗೆ ಅಂತಂದರೆ, ನೀನು ಮಾಡಿದ ಪಾಪದ ನಿಮಿತ್ತ, ನಿನ್ನ ಪಾಪದ ನಿಮಿತ್ತ. ದೇವರಿಗೆ ಏನಾದರೂ ನೀವು ಮಾಡಿಬಿಡಿ, ಪಾಪ ಮಾಡಿದ್ರೆ ದೇವರಿಗೆ ಕೆಟ್ಟ ಅಸಹ್ಯ. ಪಾಪ ಮಾಡಿದ್ರೆ ದೇವರಿಗೆ ಇಷ್ಟ ಇಲ್ಲ.
ಕೆಟ್ಟ ಕೋಪ ಬರುತ್ತೆ, ಕೆಟ್ಟ ಕೋಪ ಬರುತ್ತೆ. ದಿನ ಪ್ರಿಯರೇ, ಪಾಪ ಮಾಡುವಂಥ ಪರಿಸ್ಥಿತಿಗಳಲ್ಲಿ ನಾವು ಇದ್ಕೊಂಡು ಅದಕ್ಕೆ ಏನೋ ಒಂದು ಸಂಜಾಯಿಸಿ, ಏನೋ ಒಂದು ರೀಸನ್ಸ್ ಹೇಳ್ಕೊಳ್ತೀವಿ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ. ತಪ್ಪೇನಲ್ಲ, ಇದು ಸರಿನೇ ಅಂತ ನಮ್ಮನ್ನು ನಾವು ಏನೋ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತೇವೆ. ತಪ್ಪು ಪ್ರಿಯರೇ, ಅದು ಸರಿಯಲ್ಲ. ತಪ್ಪು ಅಂತಂದಮೇಲೆ ತಪ್ಪೇ. ನಾನು ಪಾಪ ಮಾಡಿದ್ರೆ ಪಾಪನೇ ಅಷ್ಟೇ. ಅದು ದೇವರಿಗೆ ಇಷ್ಟ ಇಲ್ಲ, ಅಸಹ್ಯವಾದದ್ದು, ದೇವರಿಗೆ ಕೋಪವನ್ನು ಎಬ್ಬಿಸುತ್ತೆ, ಅದು ದೇವರಿಗೆ ರೋಷವನ್ನು ಕೊಡುತ್ತೆ. ನಿನ್ನ ಮೇಲೆ ಬೆಂಕಿ ಸುರಿಸಿ ಸುಟ್ಟಾಕುವಷ್ಟು ಕೋಪ ದೇವರಿಗೆ. ಅದಕ್ಕೆ ತಾನೇ ಸೊದೋಮ್ ಗೊಮೋರ ಪಟ್ಟಣಗಳು ಸುಟ್ಟೋಗಿದ್ದು. ಕಾರಣವೇನು? ಯಾಕೆ ಸುಟ್ಟೋದು ಆ ಪಟ್ಟಣಗಳು ಅಂತಂದರೆ, ಪಾಪ ಮಾಡಿ ದೇವರಿಗೆ ದ್ರೋಹಿಗಳಾಗಿ ನಿಂತದ್ದರಿಂದ ಅವರ ಜೀವನಗಳು, ಅವರ ಬದುಕುಗಳು ನಾಶವಾದವು. ಈ ದಿನ ನಾವು ಕೂಡ ಏನಾದರೂ ಪಾಪ ಮಾಡುವವರಾಗಿದ್ದೇವಾ? ನಾವು ಕೂಡ ಎಂತಹ ಪರಿಸ್ಥಿತಿಯಲ್ಲಿದ್ದೇವೆ? ಪಾಪ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವಾ? ಒಮ್ಮೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯಾಕೆಂತಂದರೆ ಪ್ರಿಯರೇ, ನಮ್ಮೆಲ್ಲ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕೆ ಬಂದವರೇ ಯೇಸು ಕ್ರಿಸ್ತರವರು. ನಮ್ಮ ಎಲ್ಲ ಪಾಪಗಳು, ನಾವು ಮಾಡುತ್ತಿರುವಂಥ ಪಾಪಕ್ಕೆ ಔಷಧಿ ಏನು? ರೋಗಕ್ಕೆ ಔಷಧಿ ಏನು? ವಾಟ್ ಈಸ್ ದ ಮೆಡಿಸನ್ ಏನಂತಂದರೆ ಯೇಸು ಕ್ರಿಸ್ತರವರು. ಎಸ್, ಹೀ ಈಸ್ ದ ಮೆಡಿಸಿನ್, ಹೀ ಈಸ್ ದ ಸೊಲ್ಯೂಷನ್, ಹೀ ಈಸ್ ದ ಆನ್ಸರ್ ಫಾರ್ ಎವ್ರಿಥಿಂಗ್. ಹಾಗಾಗಿ ಮನುಷ್ಯನಿಗೆ ಹೋಗಬೇಕಾಗಿರುವಂಥದ್ದು ರೋಗವೋ ಪಾಪವೋ? ರೋಗವಲ್ಲ ಪ್ರಿಯರೇ. ರೋಗ ಹೋಗಿಲ್ಲ ಅಂತಂದ್ರೆ ಇಟ್ ಡಸಂಟ್ ಮ್ಯಾಟರ್. ಹಾಗಂತ ರೋಗದಿಂದ ಇದ್ದು ಬಿಡಿ ಅಂತ ನಾನು ಹೇಳ್ತಿಲ್ಲ. ರೋಗವನ್ನು ವಾಸಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಬಟ್ ದಟ್ ಈಸ್ ನಾಟ್ ದ ಸೊಲ್ಯೂಷನ್, ದಟ್ ಈಸ್ ನಾಟ್ ದಿ ಆನ್ಸರ್. ವಾಟ್ ಈಸ್ ದ ಆನ್ಸರ್? ನಿನ್ನ ಪಾಪಗಳನ್ನು ತೊಳೆದುಕೊಳ್ಳಬೇಕು, ನಿನ್ನ ಪಾಪಗಳನ್ನು ಸರಿ ಮಾಡಿಕೊಳ್ಬೇಕು. ಇದು ಆನ್ಸರ್ ಅಂತಂದರೆ, ಮತ್ತು ಆ ಪಾಪಗಳನ್ನು ತೊಳೆದುಕೊಳ್ಳುವುದು ಹೇಗೆ? ಪಾಪ ನಿವಾರಣೆ ಆಗುವಂಥದ್ದು ಹೇಗೆ? ತಿಮೋತಿಯನಿಗೆ ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಪೌಲನು ಮಾತನಾಡುತ್ತಾ ಹೇಳುವಂಥ ಮಾತು ನೋಡಿ ಪ್ರಿಯರೇ. ಯಾಕೆ ಯೇಸುಸ್ವಾಮಿ ಬಂದಿದ್ದಾರೆ ಅಂತಂದರೆ 1ನೇ ಅಧ್ಯಾಯ 15ನೇ ವಚನ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯಕರವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾರೆ ಅಂತ ಪ್ರಿಯರೇ? ಯಾಕೆ ಬಂದಿದ್ದಾರೆ? ಪಾಪಿಗಳನ್ನು ರಕ್ಷಿಸುವುದಕ್ಕೆ. ವಾಟ್ಸ್ ದ ಮೆಡಿಸಿನ್? ಪಾಪ ಹೋಗಬೇಕು ಅಂತಂದರೆ ಮಾರ್ಗವೇನೋ ಗೊತ್ತಾ? ಪಾಪ ನಿವಾರಣೆ ಆಗಬೇಕು, ಪಾಪ ನಿಂತೋಗ್ಬೇಕು, ನಾನು ದೇವರ ಬಳಿಗೆ ಹೋಗಬೇಕು, ನಾನು ದೇವರನ್ನು ನೋಡಬೇಕು, ಪರಲೋಕಕ್ಕೆ ಸೇರಬೇಕು. ದೆನ್ ವಾಟ್ ಟು ಡೂ? ಹಿಯರ್ ಇಸ್ ದ ಆನ್ಸರ್. ಇಲ್ಲಿ ಸಮಾಧಾನವಿದೆ. ಏನೋ ಗೊತ್ತಾ? ಯೇಸು ಕ್ರಿಸ್ತನನ್ನು ನಂಬಬೇಕು, ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳಬೇಕು, ಯೇಸು ಕ್ರಿಸ್ತರವರ ವಾಕ್ಯದ ಪ್ರಕಾರವಾಗಿ ಜೀವಿಸಬೇಕು, ಯೇಸು ಕ್ರಿಸ್ತನನ್ನು ನಿಜವಾದಂಥ ದೇವರೆಂಬುದಾಗಿ ಅಂಗೀಕರಿಸಬೇಕು. ದಿಸ್ ಈಸ್ ದ ಸೊಲ್ಯೂಷನ್. ಯೇಸು ಸ್ವಾಮಿ ಯಾಕೆ ಬಂದಿದ್ದಾರೆ? ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಭೂಮಿಯ ಮೇಲೆ ಬಂದನು. ನಮ್ಮಲ್ಲಿ ಪಾಪವಿದೆಯಾ? ರೋಗವಿದೆಯಾ? ರೋಗ ಇದ್ರೂ ಜಾಸ್ತಿ ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ. ಇವತ್ತಲ್ಲ ನಾಳೆ ಭೂಮಿ ಬಿಡಲೇಬೇಕು, ಇವತ್ತಲ್ಲ ನಾಳೆ ಲೋಕವನ್ನು ಬಿಡಲೇಬೇಕು. ಆದರೆ ಪಾಪವು ಬಂತ, ಈ ಲೋಕವನ್ನು ಬಿಟ್ಟ ನಂತರ ಮತ್ತೆ ಯಾತನೆ. ಪಾಪದಿಂದ ಈ ಭೂಮಿಯನ್ನು ನಾವು ಬಿಟ್ಟರೆ ಪ್ರಿಯರೇ ನರಕಕ್ಕೆ ಸೇರಬೇಕಾಗುತ್ತೆ. ಪಾಪವಿಲ್ಲದೆ ಪರಿಶುದ್ಧರಾಗಿ ಒಂದು ವೇಳೆ ನಾವು ಬದುಕಿ ಈ ಲೋಕವನ್ನು ಬಿಟ್ಟರೆ ಸತ್ತ ನಂತರ ಲಾಜರನು ಹೇಗಾದರೆ ಪರಲೋಕವನ್ನು ಸೇರಿ ಅಬ್ರಹಾಮನ ಎದೆಗೆ ಒರಗಿಕೊಂಡು ನೆಮ್ಮದಿಯನ್ನು ಹೊಂದುತ್ತಿದ್ದನೋ, ನಾವು ಕೂಡ ಪ್ರಿಯರೇ ಈ ಲೋಕದಲ್ಲಿ ಕಷ್ಟಗಳು ಬರ್ತವೆ, ಅವಮಾನಗಳು ಬರ್ತವೆ, ರೋಗಗಳು ಬರ್ತವೆ, ಎಲ್ಲ ಬರ್ತವೆ. ಎಲ್ಲವನ್ನು ಸಹಿಸಿಕೊಂಡು ಜಯಿಸಿದಾಗಲೇ ಆ ಪರಲೋಕ ರಾಜ್ಯ. ಕೊನೆಯ ಮಾತನ್ನು ನೋಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ, ಮತ್ತಾಯನು ಬರೆದಂಥ ಸುವಾರ್ತೆ 9ನೇ ಅಧ್ಯಾಯ 13ನೇ ವಚನವನ್ನು ಓದೋಣ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 13ನೇ ವಚನ, ನೀವು ಹೋಗಿ ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದಿಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಯೇಸುಸ್ವಾಮಿ ಯಾಕೆ ಬಂದಿದ್ದಾರೆ? ನೀತಿವಂತರನ್ನು ಕರೀಲಿಕ್ಕಲ್ಲ, ಪಾಪಿಗಳನ್ನು. ಯಾರು ಪಾಪಿಗಳು? ನಾನು ಪಾಪಿನ ಏನು ಬ್ರದರ್ ಅಂತ ಮಾತಂದ್ಬಿಟ್ರಿ? ನಾನು ಪಾಪಿನ? ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನಾವು ಪಾಪಿಗಳಲ್ವಾ? ನಾವು ತಪ್ಪು ಮಾಡಿಲ್ವಾ? ನಮ್ಮಲ್ಲಿ ಮಲಿನವಿಲ್ವಾ? ನಮ್ಮಲ್ಲಿ ದೋಷವಿಲ್ವಾ? ಯಾರ ಮುಂದೆ ಒಪ್ಕೊಳ್ವ ಪರವಾಗಿಲ್ಲ, ಮನುಷ್ಯರ ಮುಂದೆ ಒಪ್ಕೊಳ್ಳೋಕೆ ಹೋಗ್ಬೇಡಿ. ನೋ ನೀಡ್. ಮತ್ತು ಯಾರ ಹತ್ರ ಒಪ್ಕೊಳ್ಳೋದು? ದೇವರ ಹತ್ರ, ಯೇಸು ಕ್ರಿಸ್ತನ ಹತ್ರ. ದೇವರೇ, ನಾನು ಪಾಪಿಯಾಗಿದ್ದೇನೆ, ನಿನ್ನ ಕೃಪೆ ನನ್ನ ಮೇಲಿಡು, ನೀನು ನನಗೆ ಮಾರ್ಗವನ್ನು ತೋರಿಸು, ಸಹಾಯ ಮಾಡು. ದೇವರ ಹತ್ರ ಒಪ್ಪಿಕೊಳ್ಳೋಣ. ದೇವರೇ
ಔಷಧಿ. ಯೇಸು ಕ್ರಿಸ್ತನೇ ಔಷಧಿ ಆಗಿರುವಂಥ ಯೇಸು ಸ್ವಾಮಿನ ನಂಬಿಕೊಂಡು ಈ ಲೋಕದಲ್ಲಿ ನಂಬಿಗಸ್ತರಾಗಿ ನಾವು ಜೀವಿಸಿ ದೇವರಿರುವಂಥ ಮಹಾಲೋಕಕ್ಕೆ ನಾವು ಸೇರುವವರಾಗಿರೋಣ. ಹಾಗಾಗಿ ಮನುಷ್ಯನಿಗೆ ಹೋಗಬೇಕಾಗಿರುವಂಥದ್ದು ಪಾಪವೋ ರೋಗವೋ? ಪಾಪ ಹೋಗಬೇಕಾಗಿರೋ, ನಿವಾರಣೆ ಆಗಬೇಕಾಗಿರುವಂಥದ್ದು ಪಾಪ, ತೊಲಗಬೇಕಾಗಿರುವಂಥದ್ದು ಪಾಪವನ್ನು ತೊಲಗಿಸಿಕೊಂಡು ದೇವರಿಗೋಸ್ಕರ ನೀತಿವಂತರಾಗಿಯೂ ಪರಿಶುದ್ಧರಾಗಿಯೂ ಜೀವಿಸಿ ದೇವರ ಅನಾದಿ ಸಂಕಲ್ಪವೇನಾದರೂ ಇದೆಯೋ ಅವುಗಳನ್ನು ತಿಳಿದುಕೊಂಡು ಈ ಭೂಮಿಯ ಮೇಲೆ ಪರಿಶುದ್ಧರಾಗಿ ಬದುಕುವವರಾಗಿರೋಣ ಎಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ಮನುಷ್ಯನಿಗೆ ನಿವಾರಣೆ ಆಗಬೇಕಾಗಿರುವಂಥದ್ದು ಪಾಪವೋ ರೋಗವೋ ಎಂಬಂಥ ವಿಷಯವನ್ನು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ನಿಮಗೆ ವಂದನೆಗಳು. ರೋಗವು ದೇಹಕ್ಕೆ ಸಂಬಂಧಪಟ್ಟದ್ದು ಕರ್ತನೆ. ಒಂದಲ್ಲ ಒಂದು ದಿನ ಈ ಭೂಮಿಯನ್ನು ಬಿಡಲೇಬೇಕು. ಅದು ರೋಗದ ಮೂಲಕವಾಗಿ ಆಗಿರಬಹುದು, ದೇಹಕ್ಕೆ ಇರುವಂಥ ಬಲಹೀನತೆ ಮೂಲಕವಾಗಿ, ಯಾವುದರ ಮೂಲಕವಾಗಿರಬಹುದು, ಭೂಮಿಯನ್ನು ಬಿಡಲೇಬೇಕು ಸ್ವಾಮಿ. ಆದರೆ ಬಿಟ್ಟ ನಂತರ ಹೋಗುವಂಥ ಪರಲೋಕಕ್ಕೆ ಆಗಿರ್ಬೋದು, ನರಕಕ್ಕೆ ಆಗಿರ್ಬೋದು, ಕಾರಣವಾಗಿರುವಂಥ ಈ ರೋಗವಾಗಿರುವಂಥ ಪಾಪವನ್ನು ನಿವಾರಿಸಿಕೊಳ್ಳುವಂತೆ ಸಹಾಯ ಮಾಡಿ. ನಿಮ್ಮ ಮಗನಾಗಿರುವಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಕೊಟ್ಟಂಥ ಈ ರಕ್ಷಣೆಗಾಗಿ ನಿಮಗೆ ವಂದನೆ. ಆ ರಕ್ಷಣೆಯಲ್ಲಿ ಕೊನೆಯವರೆಗೂ ನಿಂತು ನಿಮ್ಮನ್ನು ಮಹಿಮೆ ಪಡಿಸುವವರಾಗಿ ನಾವೆಲ್ಲರೂ ಇರುವಂತೆ ನೀವು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಕರ್ತನೆ, ಈ ಮಾತುಗಳ ಅನೇಕರ ಹೃದಯದಲ್ಲಿ ಕಾರ್ಯ ಮಾಡುವಂತೆ ನೀವು ಸಹಾಯ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.